ಈಗ ಲಬ್ಧು ಪ್ರಣಾಶ, ಆಮೇಲೆ ಕಾಕೋಲುಕೀಯ, ಮತ್ತೆ ಅಪರೀಕ್ಷಿತ ಕಾರಕ, ಮಿತ್ರ ಭೇದ, ಇದು 4 ಆಯ್ತಲ್ವಾ? ಈಗ ಕೊನೆಯ ತತ್ವವನ್ನು ಹೇಳ್ತಾರೆ ವಿಷ್ಣು ಶರ್ಮರು. ಏನಂತ ಹೇಳಿದ್ರೆ ಮಿತ್ರ ಸಂಪ್ರಾಪ್ತಿ ಅಥವಾ ಮಿತ್ರರನ್ನ ಕಟ್ಟಿಕೊಳ್ಳುವುದು, ಗೆಳೆತನ ಕಟ್ಟಿಕೊಳ್ಳುವುದು. ಇದು ನಮಗೆಲ್ಲ ಬಹಳ ಇಷ್ಟವಾಗುವಂಥ ಸಬ್ಜೆಕ್ಟ್ ಅಲ್ವಾ? ಗೆಳೆತನವನ್ನ ಮುರಿಯುವುದು ಒಂದು, ಇರುವ ಗೆಳೆತನವನ್ನು ಮುರಿಯುವುದು ಮತ್ತು ಗೆಳೆತನವನ್ನ ಕಟ್ಟಿಕೊಳ್ಳುವುದು ಹೊಸದಾಗಿ. ಈಗ ಗೆಳೆತನ ಕಟ್ಟಿಕೊಳ್ಳುವಾಗ 2 ರೀತಿ ಇದೆ. ಏನಪ್ಪಾ ದಮ್ಯ? 2 ರೀತಿ ಇದೆ. ಏನಂತ ಹೇಳಿದ್ರೆ, ಒಂದು ನಮ್ಮ ಸಮಾನ ವಯಸ್ಕರು, ಸಮಾನ ಮನಸ್ಕರು, ಇವರ ಜೊತೆ ಸ್ನೇಹ ಮಾಡುದು, ಇದು ಬಹಳ ಸುಲಭ. ನಮ್ಮ ಜೊತೆಗಾರರು, ನಮ್ಮದೇ ವಯಸ್ಸಿನವರು ಅಥವಾ ನಮ್ಮದೇ ಚಿಂತನೆ ಇರುವವರು, ಇವ್ರ ಜೊತೆ ನಮಗೆ ಬೇಡ ಅಂತ ಸ್ನೇಹ ಆಗಿಬಿಡ್ತದೆ ಬೇಗ ಅಲ್ವಾ? ಆದ್ರೆ ವಿಷ್ಣು ಶರ್ಮರು ಹೇಳುವ ಮಿತ್ರ ಸಂಪ್ರಾಪ್ತಿ ಯಾವುದು ಅಂತ ಹೇಳಿದ್ರೆ, ನಮ್ಮ ವೈರಿಗಳು ಅಂತ ಅನಿಸಿಕೊಂಡವರ ಜೊತೆ ಮಿತ್ರತ್ವ ಮಾಡುವುದು, ನಮ್ಮ ಹಗೆ ಅಂತ ಅನಿಸಿಕೊಂಡವ್ರ ಜೊತೆ ಮಿತ್ರತ್ವ ಮಾಡುದು. ಇದು ಬಹಳ ಕಷ್ಟ. ಹುಲಿಗೆ ಯಾವತ್ತಾದ್ರೂ ಹಸು ಜೊತೆ ಮಿತ್ರತ್ವ ಆಗುತ್ತಾ? ಇಲ್ಲ ಅಲ್ವಾ? ಅವರಿಬ್ಬರಿಗೂ ಯಾವತ್ತಾದ್ರೂ ಒಂದು ಸಲ ಅವರ ಸಹಜ ಪ್ರಾಣಿ ಬುದ್ಧಿ ಹೊರಗೆ ಬರ್ಬೋದು. ಹುಲಿಗೆ ಇವನನ್ನ ತಿನ್ನೋಣ ಅಂತ ಅನಿಸ್ಬೋದು. ಹಾಗೆ ಶತ್ರುಗಳ ಜೊತೆ ಮಿತ್ರತ್ವ ಆಗೋದು ಬಹಳ ಕಷ್ಟ. ಆದ್ರೆ ವಿಷ್ಣು ಶರ್ಮರು ಹೇಳ್ತಾರೆ, ನಿರಂತರ ಪ್ರಯತ್ನ ಮಾಡಿದ್ರೆ ಅಥವಾ ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡಿದ್ರೆ ಶತ್ರುವನ್ನು ಕೂಡ ಒಳ್ಳೆಯವನಾಗಿ ನಮ್ಮ ಮಿತ್ರನನ್ನಾಗಿ ಮಾಡಿಕೊಡಬಹುದು. ಅದೇ ಮಿತ್ರ ಸಂಪ್ರಾಪ್ತಿ. ಇದು 5ನೆಯ ತಂತ್ರ. ಈ ತಂತ್ರದ ಬಗ್ಗೆ ಕತೆ ಹೇಳುವಾಗ ಅವರೇನು ಹೇಳ್ತಾರೆ, ಮಹಿಳಾರೋಪ್ಯ ಅನ್ನೋದು ಅವರ ಊರು. ನಾವು ಹೆಚ್ಚಾಗಿ ಹಾಗೆ ಅಲ್ವಾ, ನಮ್ಮ ಊರಿನ ಕಥೆಗಳನ್ನೇ ಜಾಸ್ತಿ ಹೇಳೋದಲ್ವಾ? ಎಲ್ಲೋ ದೂರದ ಊರಿನ ಕತೆ ಹೇಳ್ತೇವಾ? ಈಗ ಜಮಖಂಡಿ ಇಟ್ಕೊಂಡು ಬೆಂಗಳೂರಿನ ಕತೆ ಹೇಳ್ತೇವಾ? ಇಲ್ಲ, ಬೆಂಗಳೂರಲ್ಲಿ ಇಟ್ಕೊಂಡು ಬೆಂಗಳೂರಿನ ಕತೆ ಹೇಳ್ತೇವೆ. ಹಾಗೆ ಈ ವಿಷ್ಣು ಶರ್ಮರು ಏನ್ ಮಾಡಿದ್ದಾರೆ, ಮಹಿಳಾರೋಪ್ಯದಲ್ಲಿ ಇದ್ದವರು, ಅವರು ಮಹಿಳಾರೋಪ್ಯದ ಕಥೆಗಳನ್ನೇ ಜಾಸ್ತಿ ಹೇಳ್ತಾರೆ. ಅವ್ರು ಹೇಳ್ತಾರೆ, ಮಹಿಳಾರೋಪ್ಯ ಅಂತ ಒಂದು ಊರಿದೆ, ಅಲ್ಲಿ ಒಂದು ದೊಡ್ಡ ಮರ ಇದೆ, ಆಲದ ಮರ ಇದೆ. ಆ ಆಲದ ಮರದಲ್ಲಿ ತುಂಬಾ ದೊಡ್ಡ ಮರ, ರೆಂಬೆ ಕೊಂಬೆಗಳೆಲ್ಲ ತುಂಬಾ ಚಾಚಿಕೊಂಡಿದ್ದಾವೆ. ಅದರಲ್ಲಿ ಸುಮಾರು ಹಕ್ಕಿಗಳು ಬಂದು ಕೂತ್ಕೊಳ್ತವೆ, ಅಲ್ಲಿ ಹಣ್ಣುಗಳನ್ನು ತಿಂತವೆ. ಅಥವಾ ಅದರ ಕೆಳಗಡೆ ನೆರಳು, ಅಲ್ಲಿ ಜಿಂಕೆಗಳೆಲ್ಲ ಬಂದು ನೆರಳಲ್ಲಿ ಕೂತ್ಕೊಳ್ತವೆ. ಆಮೇಲೆ ಅದರಲ್ಲಿ ತುಂಬಾ ಹೂಗಳೆಲ್ಲ ಇದ್ದಾವೆ. ಆ ಹೂಗಳನ್ನ ಜೇನುಗಳು ಬಂದು ಹೀರ್ತವೆ, ಮಕರಂದವನ್ನು ಹೀರ್ತವೆ ಅಲ್ವಾ? ಹೀಗೆ ಆ ಒಂದು ಮರ ಸುಮಾರು ಜನಕ್ಕೆಲ್ಲ ಸಹಾಯ ಮಾಡ್ತಾ ಇದೆ. ಈಗ ನಮಗೂ ಹಾಗೆ ಇಲ್ಲಿ ಸುತ್ತಮುತ್ತ ನೀವು ಮರವನ್ನು ಸೂಕ್ಷ್ಮವಾಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ, ಒಂದು ಮರದಲ್ಲಿ ಎಷ್ಟಿರ್ತವೆ. ಅದನ್ನು ಜೇನುಗಳು ಕಟ್ಟಬಹುದು, ಆ ಜೇನನ್ನು ಹೀರೋದಕ್ಕೆ ಹಕ್ಕಿಗಳು ಬರಬಹುದು, ಅಥವಾ ಚಿಟ್ಟೆಗಳು ಬರಬಹುದು, ಅಥವಾ ಜೇನುಗಳೇ ಬರಬಹುದು. ಅದರ ಮರದ ಕೆಳಗಡೆ ಪ್ರಾಣಿಗಳೆಲ್ಲ ನೆರಳಲ್ಲಿ ಮಲಗಬಹುದು. ಆ ರೆಂಬೆ ಕೊಂಬೆಗಳಲ್ಲಿ ಹಕ್ಕಿಗಳು ಕೂತು ಗೂಡು ಕಟ್ಟಬಹುದು. ಹೀಗೆ ಒಂದು ಮರದಿಂದ ಬಹಳ ಪ್ರಯೋಜನ ಇದೆ. ಅಂತಹ ಒಂದು ಒಳ್ಳೆಯ ಮರ, ಎಲ್ಲರನ್ನೂ ಮಿತ್ರರನ್ನಾಗಿ ಮಾಡಿಕೊಳ್ಳುವಂತ ಒಂದು ಒಳ್ಳೆಯ ಮರ. ಆ ಮರದಲ್ಲಿ ಸುಮಾರು ಹಕ್ಕಿಗಳು ಕೂತಿತ್ತು. ಅಲ್ಲಿಗೆ ಒಬ್ಬ ಬೇಡ ಬರ್ತಾ ಇದ್ದ ದೂರದಿಂದ. ಅವನು ಬಲೆಯನ್ನು ಹಿಡ್ಕೊಂಡು ಬರ್ತಾ ಇದ್ದಾನೆ. ಆವಾಗ ಒಂದು ಕಾಗೆ ನೋಡಿತು. ಕಾಗೆಯ ಹೆಸರೇನು? ಲಘುಪತನಕ ಅಂತ. ಲಘುಪತನಕ, ಇದು ಕಾಗೆಯ ಹೆಸರು. ಆ ಕಾಗೆ ಎಲ್ಲಿಯೋ ಇತ್ತು, ಅದು ಈ ಬೇಡ ಬರ್ತಾ ಇರೋದನ್ನು ನೋಡಿತು. ಅವನು ಬೇಟೆಗಾರ ಏನು ಬಲೆಯನ್ನು ಹಿಡ್ಕೊಂಡು ಬರ್ತಾ ಇದ್ದಾನೆ, ಬಲೆ ಮತ್ತು ದೊಣ್ಣೆ ಹಿಡ್ಕೊಂಡು ಬರ್ತಾ ಇದ್ದಾನೆ. ಅವನ ಉದ್ದೇಶ ಏನು? ಈ ಮರದಲ್ಲಿ ತುಂಬಾ ಹಕ್ಕಿಗಳಿದ್ದಾವೆ, ಈ ಮರದ ಮುಂದೆ ಒಂದು ಬಲೆ ಹಾಕಿ ಸ್ವಲ್ಪ ಕಾಳು ಕಡಿಯೆಲ್ಲ ಹಾಕಿ ಕಾಯ್ತಾ ಇರ್ಬೇಕು. ಮರದ ಹಿಂದೆ ನಿಂತ್ಕೊಂಡು ಕಾಯ್ತಾ ಇರ್ಬೇಕು. ಅವಾಗ ಹಕ್ಕಿಗಳೆಲ್ಲ ಬರ್ತವೆ, ಕಾಳು ಕಡಿ ತಿನ್ನೋದಕ್ಕೆ ಬರ್ತವೆ, ಅವುಗಳ ಕಾಲುಗಳು ಬಲೆಯಲ್ಲಿ ಸಿಕ್ಕಾಕೊಳ್ತವೆ. ಆವಾಗ ಹೋಗಿ ನಾನು ದೊಣ್ಣೆಯಿಂದ ಬಡಿಬೇಕು, ಕೊಲ್ಬೇಕು. ಆಮೇಲೆ ಅದನ್ನ ತಿನ್ನೋದಕ್ಕೋ ಯಾವುದಕ್ಕೋ ಬೇರೆ ಉದ್ದೇಶಗಳಿಗೆ ಅದನ್ನ ಮಾರಾಟ ಮಾಡಬೇಕು. ಇದು ಬೇಟೆಗಾರನ ಉದ್ದೇಶ. ಹಾಗೆ ಅವನು ಬರ್ತಾ ಇದ್ದಾಗ ಈ ಲಘುಪತನಕ್ಕೆ ಏನ್ ಮಾಡಿತು, ಬೇಗ ಓಡಿ ಬಂದು ಮರಕ್ಕೆ ಓಡಿ ಬಂದು ಎಲ್ಲರಿಗೂ ಜೋರಾಗಿ ಕೂಗಿತು. ಎಲ್ಲ ಎಚ್ಚರಾಗಿ ಎಲ್ಲ ಈ ಕಡೆ ಕಿವಿ ಕೊಡಿ, ನಾನೇನೋ ಹೇಳ್ತಾ ಇದ್ದೇನೆ, ಎಲ್ಲರೂ ಗಮನ ಇಟ್ಟು ಕೇಳಿ, ನಿಮ್ಮ ಕೆಲಸ ಬಿಟ್ಟು ಕೇಳಿ ಈ ಮಾತನ್ನ ಅಂತ ಹೇಳಿತು. ಅವಾಗೆಲ್ಲ ಹಕ್ಕಿಗಳು ಕೇಳಿದ್ವು, ಏನು ಅಂತ. ಅವಾಗ ಕಾಗೆ ಹೇಳಿತ್ತು, ನೋಡಿ, ಬೇಟೆಗಾರ ಬರ್ತಾ ಇದ್ದಾನೆ, ಬಲೆ ಹಿಡ್ಕೊಂಡು ದೊಣ್ಣೆ ಹಿಡ್ಕೊಂಡು ಬರ್ತಾ ಇದ್ದಾನೆ. ಅವನು ಏನ್ ಮಾಡ್ಲಿಕ್ಕೆ ಬರ್ತಾ ಇದ್ದಾನೆ ಅಂತ ನನ್ಗೆ ಗೊತ್ತಾಗಿಬಿಟ್ಟಿದೆ. ಇಲ್ಲಿ ಅವನು ಸ್ವಲ್ಪ ಕಾಳು ಕಡಿ ಹಾಕಿ ಅದ್ರ ಮೇಲೆ ಬಲೆ ಹಾಕಿ ಬಿಡ್ತಾನೆ. ನೀವೆಲ್ಲ ಕಾಳು ಕಡಿ ತಿನ್ನೋದಕ್ಕೆ ಹೋಗಿ ಬಲೆಯಲ್ಲಿ ಸಿಕ್ಕಾಕೊಡ್ತೀರಿ. ಯಾರು ಕೂಡ ಆ ಕಾಳು ಕಡಿಯ ಕಡೆ ಮುಖ ಮಾಡಿ ನೋಡ್ಬೇಡಿ. ನಮ್ಗೆ ನೋಡಿದ್ರೆ ಆಸೆ ಆಗುತ್ತಲ್ವ, ಕೆಲವು ಸಲ ಹಾಗೆ ನೋಡಿದ್ರೆ ಆಸೆ ಆಗ್ತದೆ, ಆಸೆ ಆದ್ಮೇಲೆ ತಿನ್ಬೇಕು ಅಂತ ಅನಿಸ್ತದೆ, ಅಲ್ಲಿ ಹೋಗಿ ಕೂತ್ಕೊಳ್ಬೇಕು ಅಂತ ಅನಿಸ್ತದೆ. ಹಾಗೆ ಯಾರು ಕೂಡ ಅದ್ರ ಕಡೆ ನೋಡತಕ್ಕದ್ದಲ್ಲ, ಎಲ್ಲರೂ ಸುಮ್ಮನೆ ಕೂತಿರ್ಬೇಕು.
ಅದು ವಿಷ ಅಂತ ಅಂದ್ಕೊಳ್ರಿ. ಆ ಕಾಳು ಕಡಿಯವನು ಏನ್ ಹಾಕ್ತಾನೆ ಅದು ನಮ್ಮ ಆಹಾರ ಅಲ್ಲ, ನಮ್ಮ ವಿಷ ಅಂತ ಅಂದ್ಕೊಳ್ರಿ. ಅದನ್ನ ತಿಂದ್ರೆ ನೀವು ಸಾಯ್ತೀರಿ ಅಂತ ಅಂದ್ಕೊಳ್ರಿ, ಅದ್ರ ಕಡೆ ನೋಡ್ಬೇಡ್ರಿ ಅಂತ ಆ ಕಾಗೆ ಹೇಳ್ತಾನೆ. ಈ ಬೇಟೆಗಾರ ಬಂದು ಇವನು ಹೇಳಿದ ಹಾಗೇನೆ ಕಾಗೆ ಏನ್ ಹೇಳಿದ್ಯೋ ಅದರೇ ತರನೇ ಅವನೆಲ್ಲ ಕಾಳು ಕಡಿ ಅಲ್ಲಲ್ಲಿ ಹಾಕಿದ, ಅದ್ರ ಮೇಲೆ ಬಲೆ ಹಾಕಿ ಒಂದ್ ಕಡೆ ಕೂತ, ಅಡಗಿ ಕೂತ. ಈ ಹಕ್ಕಿಗಳು ಬರ್ತವೆ ಅಂತ ಕಾಯ್ತಾ ಇದ್ದಾನೆ. ಆದ್ರೆ ಈ ಹಕ್ಕಿಗಳು ಏನ್ ಮಾಡ್ತವೆ, ಒಂದು ಕೂಡ ಅದ್ರ ಕಡೆ ಹೋಗೋದಿಲ್ಲ. ಅವುಗಳೆಲ್ಲ ಮರದಲ್ಲಿ ಸುಮ್ಮನೆ ಕೂತಿರ್ತಾರೆ. ಆದ್ರೂ ಇವನು ಕಾಯ್ತಾ ಇರ್ತಾನೆ ಯಾರು ಬರ್ತಾರೆ ಅಂತ ಹೇಳಿ. ಆವಾಗ ದೂರದಿಂದ ಒಂದು ಕಪೋತ ಪಕ್ಷಿಗಳ ಗುಂಪು. ಕಪೋತ ಅಂದ್ರೆ ವಾಯಸ ಅಂದ್ರೆ ಕಾಗೆ, ಪಾಯಸ ಅಲ್ಲ, ವಾಯಸ ಅಂತ ಹೇಳಿದ್ರೆ ಕಾಗೆ. ಕಪೋತ ಅಂದ್ರೆ ಪಾರಿವಾಳಗಳ ದೊಡ್ಡ ಗುಂಪು ಬಂತು. ಆ ಗುಂಪು ಅದಕ್ಕೆ ವಿಷಯವೇ ಗೊತ್ತಿಲ್ಲ, ಇವನು ಕಾಗೆ ಈ ಪಕ್ಷಿಗಳಿಗೆ ಹೇಳಿದ ವಿಷಯ ಅದಕ್ಕೆ ಗೊತ್ತಿಲ್ಲ. ಅವುಗಳು ಬಂದು ಏನ್ ಮಾಡಿದವು, ಇಲ್ಲೆಲ್ಲ ಕಾಳು ಕಡಿ ಹಾಕಿದ್ದಾರೆ ಅಂತ ನೋಡಿದವು. ಕೂಡ್ಲೇ ಇಳಿದವು ಅದರ ಮೇಲೆ. ಕೂಡ್ಲೇ ಇಳಿದ ಮೇಲೆ ಏನಾಯ್ತು, ಅವುಗಳ ಕಾಲೆಲ್ಲ ಆ ಬಲೆಯಲ್ಲಿ ಸಿಕ್ಕಾಕೊಂಡು ಈಗ ಏನ್ ಮಾಡ್ಬೇಕು, ಈಗ ಹಾರಬೇಕು. ಯಾಕೆ, ಈಗ ಬದುಕಿಕೊಳ್ಬೇಕು, ಸಂಭವ ಬದುಕಿಕೊಳ್ಬೇಕು. ಅದಕ್ಕೆ ಎಲ್ಲ ಪಾರಿವಾಳಗಳಿಗೆ ಜೋರು ಭಯ ಆಯ್ತು. ಏನ್ ಮಾಡುದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆವಾಗ ಒಂದು ಹಿರಿಯ ಪಾರಿವಾಳ ಹೇಳಿದ್ರು, ಈಗ ನಾವು ಒಂದೇ ಉಪಾಯ ಮಾಡ್ಬೇಕು, ಎಲ್ಲರೂ ಒಗ್ಗಟ್ಟಿನಿಂದ ಒಂದೇ ಉಪಾಯ ಮಾಡಿ ಹಾರಬೇಕು, ಬಚಾವಾಗ್ಬೇಕು. ನಾನು ರೆಡಿ 1 2 3 ಅಂತ ಹೇಳಿದಾಗ ನೀವೆಲ್ಲ ರೆಕ್ಕೆ ಬಿಡಬೇಕು, ಎಲ್ಲ ಮೇಲ್ಗಡೆ ಹೋಗ್ಬಿಡ್ಬೇಕು. ನಾವು ಈ ಬಲೆ ಸಮೇತ ಹೋಗ್ಬಿಡೋಣ. ಒಂದು ಸಲ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಎಷ್ಟು ವರ್ಷ ಆಯಸ್ಸು, 1000 ವರ್ಷ ಆಯಸ್ಸು ಅಲ್ವಾ. ಒಂದು ಸಲ ತಪ್ಪಿಸ್ಕೊಂಡ್ರೆ ಸಾಕು, ಈ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾಕು ನಾವು. ಹಾಗೆ ಈ ಒಂದು ಬಲೆಯಿಂದ ನಾವು ಈ ಬೇಟೆಗಾರನ ಕೈಯಿಂದ ತಪ್ಪಿಸ್ಕೊಂಡ್ರೆ ಸಾಕು, ಮತ್ತೆ ಏನ್ ಬೇಕಾದ್ರೂ ಮಾಡೋಣ, ಆಮೇಲೆ ಬೇಕಾದ್ರೆ ಯೋಚನೆ ಮಾಡೋಣ ಅಂತ ಹೇಳ್ಕೊಂಡು ಆ ದೊಡ್ಡ ಹಿರಿಯ ಪಾರಿವಾಳ ಏನ್ ಮಾಡಿತು, ಎಲ್ಲರಿಗೂ ಹೇಳಿತು, ಈಗ ನಾನು ಹೇಳ್ತೇನೆ, ನಾನು ಹೇಳಿದ್ಕೊಳ್ಳೆ ನೀವೆಲ್ಲರೂ ಹಾರಬೇಕು. ಹಾಗೆ ಆ ಪಾರಿವಾಳ ಏನ್ ಮಾಡಿತು, ಅದರ ಹೆಸರು ಚಿತ್ರಗ್ರೀವ. ಎಲ್ಲ ಈ ಪಾರಿವಾಳಗಳಿಗೆ, ಪಕ್ಷಿಗಳಿಗೆ ಎಲ್ರಿಗೂ ಒಂದೊಂದು ಹೆಸರುಂಟು. ಕಾಗೆ ಹೆಸರೇನು, ಲಘು ಪತನಕ. ಹಾಗೆ ಪಾರಿವಾಳದ ಹೆಸರೇನು, ಚಿತ್ರಗ್ರೀವ. ಅದು ನಾಯಕ, ಚಿತ್ರಗ್ರೀವ ಅನ್ನೋದು ನಾಯಕ. ಅದು ಬಂದು ಅದು ಸ್ವಲ್ಪ ವೇದಾಂತ ಎಲ್ಲ ಓದ್ಕೊಂಡದ್ದು, ಅದೆಲ್ಲ ಹೇಳಿತು. ನೋಡಿ, ಕೆಲಸ ಆಗ್ತದೆ ಹೀಗೆ. ಏನು, ಎಷ್ಟೋ ಜನ ಹೇಳ್ತಾರೆ ನಮ್ಗೆ ಮಾಡಬೇಡಿ ಈ ಕೆಲಸ ಮಾಡಬೇಡಿ ಅಂತ ಹೇಳ್ತಾರೆ. ಆದ್ರೆ ನಮ್ಗೆ ಮನಸ್ಸು ಕೇಳೋದಿಲ್ಲ. ಇದಕ್ಕೆ ಬೇಕಾದಷ್ಟು ಉದಾಹರಣೆ ಉಂಟು. ಒಬ್ಬ ಮಾರೀಚ ಅಂತಿದ್ದ. ಯಾರು ಮಾರೀಚ? ಯಾರು, ದೇವರ ರಾಕ್ಷಸ ಅಲ್ವಾ. ಅವನು ರಾವಣನಿಗೆ ಹೇಳಿದ, ರಾವಣನಿಗೆ ಮನಸ್ಸಾಗಿತ್ತು ಸೀತೆ ಮೇಲೆ, ಸೀತೆಯನ್ನು ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದ. ಯಾಕೆಂದ್ರೆ ಶೂರ್ಪಣಖಿ ಬಂದು ಹೇಳಿದಾಳೆ, ಇವಳಂತ ಸುಂದರಿ ಜಗತ್ತಲ್ಲೇ ಇಲ್ಲ, ನೀನು ಇಷ್ಟೆಲ್ಲ ರಾಣಿಯರನ್ನ ಇಟ್ಕೊಂಡಿದ್ಯಾ ಏನು ಅರಮನೆಯಲ್ಲಿ, ಅದೆಲ್ಲ ವೇಸ್ಟ್. ಇವಳು ಒಬ್ಳು ನಿನ್ನ ಅರಮನೆಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಇವರೆಲ್ಲ ಇದ್ರೂ ವೇಸ್ಟ್. 100 ಜನ ರಾಣಿಯರನ್ನ ಇಟ್ಕೊಂಡು ಪ್ರಯೋಜನ ಇಲ್ಲ. ಯಾಕಂದ್ರೆ ಇವರೆಲ್ಲರಿಗಿಂತ ಅವಳು ಸುಂದರಿ, ಅವಳು ಅತ್ಯಂತ ಸುಂದರಿ. ಜಗತ್ತಿನಲ್ಲೇ ಅತ್ಯಂತ ಜಾಸ್ತಿ ಸೌಂದರ್ಯ ಯಾರ ಹತ್ರ ಇದೆ, ಸೀತೆ ಹತ್ರ ಇದೆ. ಹಾಗಾಗಿ ನೀನು ಅವಳನ್ನ ಕರ್ಕೊಂಡು ಬಂದು ಅರಮನೆಯಲ್ಲಿ ಇರಬೇಕು ಅಂತ ಶೂರ್ಪಣಖಿ ತುಂಬಾ ಹೇಳಿಯಾಗಿದೆ ಅಲ್ವಾ. ಸೊ ಅದಕ್ಕೆ ಅವನು ಬಂದವನು ಹಾಗೆ ಬಂದು ರೈಟ್ ಅಂತ ಕರ್ಕೊಂಡು ಹೋದ ಸೀತೆಯನ್ನ. ಮತ್ತೆ ಹೇಗೆ, ಅವನು ಮೊದಲಿಗೆ ಬಂದು ಒಬ್ಬರ ಹತ್ರ ಸಲಹೆ ಕೇಳಿದ. ಅವನ ಮಾವ ಒಬ್ಬ ಇದ್ದ, ಮಾರೀಚ ಅಂತ. ಅವನ ಹತ್ರ ಸಲಹೆ ಕೇಳಿದ, ಮಾವ ಹೇಗ್ ಮಾಡೋದು, ಈಗ ಸೀತೆಯನ್ನ ನಾನು ಕರ್ಕೊಂಡು ಹೋಗ್ಬೇಕು, ಹೈಜಾಕ್ ಮಾಡ್ಬೇಕು ಅಥವಾ ಏನು ಕಿಡ್ನಾಪ್ ಮಾಡ್ಬೇಕು, ಹೇಗ್ ಮಾಡುದು ಅಂತ ಕೇಳಿದ. ಅದಕ್ಕೆ ಮಾರೀಚ ಹೇಳಿದ, ನೀನು ಅವಳ ಸುದ್ದಿ ಒಂದು ಹೋಗದಿದ್ರೆ ಒಳ್ಳೇದು ಮರ. ಯಾಕೆ, ಅವಳ ಗಂಡ ಇದ್ದಾನಲ್ಲ, ಅವ್ರು ಸುಮ್ಮನೆ ಬಿಡ್ಲಿಕ್ಕಿಲ್ಲ ನಿನ್ನ. ನನಗೆ ಪೆಟ್ಟು ತಿಂದು ಗೊತ್ತುಂಟು. ಯಾವಾಗ ಒಂದು ಸಲ ನನಗೆ ಅವನು ಹೊಡೆದಿದ್ದಾನೆ. ಅವನ ಆಶ್ರಮದಲ್ಲಿ, ಅವನ ಋಷಿಗಳ ಆಶ್ರಮದಲ್ಲಿ ನಾನು ಅವರ ಯಜ್ಞವನ್ನು ಹಾಳು ಮಾಡ್ಲಿಕ್ಕೆ ಹೋದಾಗ, ನಾನು ಮತ್ತೆ ಸುಬಾಹು ಅಂತ ಇಬ್ಬರಿದ್ದೆವು. ನಾವು ಹೋಗಿ ಅವರನ್ನ ಹಾಳು ಮಾಡ್ಲಿಕ್ಕೆ, ಮಾಂಸ ಮದ್ಯ ರಕ್ತ ಎಲ್ಲ ಸುರಿಲಿಕ್ಕೆ ಹೋದಾಗ ನಮ್ಗಿಬ್ಬರಿಗೂ ಹೊಡೆದಿದ್ದಾನೆ. ಯಾರು, ರಾಮ. ಅವನು ಹೊಡೆದಕ್ಕೆ ಸುಬಾಹು ಅಲ್ಲೇ ಸತ್ತಿದ್ದಾನೆ ಸುಬಾಹು. ನನ್ನನ್ನ ಅವನು ಒಂದು ಬಾಣದಲ್ಲಿ ಹೊಡೆದಕ್ಕೆ ನಾನು 100 ಯೋಜನೆ ದೂರ ಹೋಗಿ ಬಿದ್ದಿದ್ದೇನೆ. ಇಲ್ಲಿ ಅಲ್ಲ, ಜಮಖಂಡಿಯಲ್ಲಿ ಹೊಡೆದ್ರೆ ಅವನು ಹೋಗಿ ಇದಕ್ಕೆ ಬೆಂಗಳೂರಿಗೆ ಹೋಗಿ ಬಿದ್ದಿದ್ದಾನೆ, ಅಷ್ಟು ದೂರಕ್ಕೆ ಹೋಗಿ ಬಿದ್ದಿದ್ದಾನೆ. ಹಾಗೆ ಅವನದ್ದು ಹೊಡೆತ ತಿನ್ನುವುದು ಅಷ್ಟು ಸುಲಭ ಅಲ್ಲ. ಒಂದು ಸಲ ಅವನ ಪೆಟ್ಟು ತಿಂದ್ರೆ ಮತ್ತೆ ಜನ್ಮದಲ್ಲಿ ಮರೀಲಿಕ್ಕಿಲ್ಲ, ಆ ತರ ಪೆಟ್ಟು ಕೊಡ್ತಾನೆ ಅವನು. ಹಾಗಾಗಿ ಅವನ ಒಂದು ಸುದ್ದಿಗೆ ಹೋಗುದು ಬೇಡ ಅಂತ ಹೇಳಿದ. ಇವನು ರಾವಣ ಒಪ್ಪಿಕೊಂಡು ಹೋದ ವಾಪಸ್. ಮತ್ತೆ ಅವನ ಜೊತೆ ಜಗಳ ಆಡ್ಲಿಲ್ಲ, ಮಾರೀಚನ ಜೊತೆ ಜಗಳ ಆಡ್ಲಿಲ್ಲ, ವಾಪಸ್ ಹೋದಾಗ ಅಲ್ಲಿ ಮತ್ತೆ ಅವನಿಗೆ ಗಾಳಿ ಹಾಕಿದ್ರು ಶೂರ್ಪಣಖಿ ಎಲ್ಲ. ನೀನು ಮತ್ತೆ ಖಾಲಿ ಕೈಲಿ ವಾಪಸ್ ಬಂದದ ಮರೆ, ನಿನಗೆ ಚೂರು ಇದಿಲ್ಲ, ನಿನಗೆ ಧೈರ್ಯವೇ ಇಲ್ಲ, ನಿನಗೆ ಪ್ರತಾಪವೇ ಇಲ್ಲ, ಸುಮ್ಮನೆ ಬಾಯಿ ಮಾತಷ್ಟೇ, ಬಾಯಲ್ಲಿ ಬಡಬಡ ಹೇಳ್ತೀಯ, ನಿನಗೆ ಕೈಯಲ್ಲಿ ಏನು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ.
ನೀನು ಸುಮ್ಮನೆ ಹೋಗಿ ಹಾಗೆ ಬಂದಿದ್ಯಲ್ಲ, ನೀನು ಇಡೀ 3 ಜಗತ್ತುಗಳನ್ನು ಗೆದ್ರು ವೇಸ್ಟ್ ಅಂತ ಹೇಳಿ ಮತ್ತೆ ಶೂರ್ಪನಖಿ ಎಲ್ಲ ಗಾಳಿ ಹಾಕಿದ್ರು. ಅವನಿಗೆ ಮತ್ತೆ ಹುರುಪು ಬಂತು. ಕೆಲವು ಸಲ ಹಾಗೆ ಅಲ್ವಾ, ಯಾರೋ ಗಾಳಿ ಹಾಕಿದಾಗ ಹುರುಪು ಬರ್ತದೆ, ಮತ್ತೆ ತಣ್ಣಗಾಗ್ತದೆ, ಮತ್ತೆ ಯಾರೋ ಗಾಳಿ ಹಾಕ್ತಾರೆ, ಮತ್ತೆ ಆಮೇಲೆ ಸ್ವಲ್ಪ ಹುರುಪು ಬರ್ತದೆ, ಮತ್ತೆ ತಣ್ಣಗಾಗ್ತದೆ. ಕೆಲವು ಸಲ ಪುಸ್ತಕ ಹಿಡಿದಾಗ ಮನೆಯಲ್ಲಿ ಅಮ್ಮ ಹೇಳ್ತಾರೆ, ಅಪ್ಪ ಹೇಳ್ತಾರೆ, ನೋಡು ನೀನು ಚೆನ್ನಾಗಿ ಓದಿದ್ರೆ ಒಳ್ಳೆ ಕೆಲಸ ಸಿಗ್ತದೆ, ತುಂಬಾ ದುಡ್ಡು ಸಂಪಾದನೆ ಮಾಡ್ಬೋದು, ಒಳ್ಳೆ ಚೆನ್ನಾಗಿ ಬದುಕಬಹುದು, ಒಳ್ಳೆ ಜೀವನ ಮಾಡ್ಬೋದು ಅಂತ ತುಂಬಾ ಗಾಳಿ ಹಾಕ್ತಾರೆ ಅಲ್ವಾ. ಆಮೇಲೆ 2 ಪೇಜ್ ಓದುವಷ್ಟರಲ್ಲಿ ಆ ಗಾಳಿ ಎಲ್ಲ ಟುಸ್ ಆಗ್ತದೆ. ಈಗ ಒಳ್ಳೆ ನಿದ್ದೆ ಮಾಡುವ, ಆಮೇಲೆ ಕೆಲಸ ಮಾಡೋದಿಲ್ಲ, ಆಮೇಲೆ ಅಲ್ವಾ, ದುಡ್ಡು ಸಂಪಾದನೆ ಮಾಡೋದಿಲ್ಲ ಆಮೇಲೆ, ಈಗ ಒಳ್ಳೆ ನಿದ್ದೆ ಮಾಡ್ಬೇಕಂತ ಅನಿಸ್ತದೆ ಅಲ್ವಾ. ಹಾಗೆ ಕೆಲವು ಸಲ ನಮ್ಗೆ ಹೊರಗಿಂದ ಗಾಳಿ ಹಾಕ್ತಾ ಇರ್ಬೇಕು, ಇಲ್ದಿದ್ರೆ ನಮ್ಮ ಮೂಲ ಸ್ವಭಾವಕ್ಕೆ ಬಂದು ಬಿಡ್ತದೆ. ನೀರಿಗೆ ಬಿಸಿ ಮಾಡಿದ್ರೆ ಮಾತ್ರ ಬಿಸಿ ನೀರು, ಸ್ವಲ್ಪ ಹೊತ್ತಾದಾಗ ಏನಾಗ್ತದೆ, ಅದು ಜಾಸ್ತಿ ಬಿಸಿ ಆಗ್ತದ, ಸುಮ್ಮನೆ ಹಾಗೆ ಇಟ್ರೆ ಮತ್ತೆ ಏನಾಗ್ತದೆ, ತಣ್ಣಗಾಗ್ತದೆ. ಮತ್ತೆ ವಾಪಸ್ ಕಮಿಂಗ್ ಬ್ಯಾಕ್ ಟು ಸ್ಕ್ವೇರ್ ಒನ್ ಅಂತ ಹೇಳ್ತದೆ, ಮತ್ತೆ ಹಳೆ ಚಾಳಿಗೆ ಬಂದ್ಬಿಡ್ತದೆ. ಹಾಗೆ ಈ ರಾವಣನಿಗೆ ಅಷ್ಟೆಲ್ಲ ಗಾಳಿ ಹಾಕಿ ಕಳಿಸಿ ಅವನ ಅಲ್ಲಿ ಹೋಗಿ ಮಾರೀಚನ ಮಾತು ಕೇಳಿ ಮತ್ತೆ ವಾಪಸ್ ಬಂದು ಅವನಿಗೆ ಮತ್ತೆ ಇಲ್ಲಿ ಗಾಳಿ ಹಾಕಿ, ಇಲ್ಲೆಲ್ಲ ಹೋಗ್ಲೇಬೇಕು, ನೀನು ಸೀತೆಯನ್ನು ತಗೊಂಡು ಬರ್ಲೇಬೇಕು ಅಂತ ಹೇಳಿದ್ರು. ಮತ್ತೆ ಹೊರಟ 2ನೇ ಸಲ ಹೊರಟು ಈಗ ಮತ್ತೆ ಮಾರೀಚನ ಹತ್ರ ಬಂದಾಗ ಮಾರೀಚ ಮತ್ತೆ ಅದೇ ಹಳೆಯ ಮಾತನ್ನೇ ಹೇಳಿದ, ಇಲ್ಲ ಅವನು ದೊಡ್ಡ ಪರಾಕ್ರಮಿ, ನೀನು ಅವನ ಕೈಯಲ್ಲಿ ಪೆಟ್ಟು ತಿನ್ಬೇಡ, ಸುಮ್ಮನೆ ಹೋಗು, ನಿನಗೆ ಬುದ್ಧಿ ಇಲ್ವಾ, ಹಾಗೆ ನೀನು ಸುಮಾರು ಹೇಳಿದ. ರಾವಣ ಒಂದೇ ಮಾತು ಹೇಳಿದ, ನೀನು ನನಗೆ ಸಹಾಯ ಮಾಡಬೇಕು, ನೀನು ನನಗೆ ಸಹಾಯ ಮಾಡದೆ ಹೋದರೆ ನಿನ್ನನ್ನೇ ಕೊಲ್ಲುದು ಫಸ್ಟ್. ರಾಮನನ್ನು ಕೊಲ್ಲುದು ಆಮೇಲೆ, ಫಸ್ಟ್ ನಿನ್ನನ್ನೇ ತಲೆ ತೆಗೆಯುದು. ನೀನು ಸಹಾಯ ಮಾಡಿದರೆ ನಾನು ಅವಳನ್ನು ಕರ್ಕೊಂಡು ಹೋಗ್ತೇನೆ. ಅವಾಗ ಮಾರೀಚ ಯೋಚನೆ ಮಾಡಿದೆ, ಈಗ 2 ಅಲುಗಿನ ಕತ್ತಿ ಅಂತ ಹೇಳ್ತಾರೆ, ಆ ಕಡೆಯೂ ಅತ್ತ ದರಿ ಇತ್ತ ಹುಲಿ ಅಂತ ಹೇಳ್ತಾರೆ ಕೆಲವು ಸಲ. ಆ ಕಡೆ ಹಾರಿದ್ರೆ ದರಿ ಅಂದ್ರೆ ಹಳ್ಳಕ್ಕೆ ಬಿದ್ರೆ ಏನಾಗ್ತಾರೆ, ಸಾಯ್ತಾರೆ, ದೊಡ್ಡ ಪ್ರಪಾತ, ಅಲ್ಲಿ ಆ ಕಡೆ ಬಿದ್ರೆ ಸಾಯ್ತಾರೆ. ಅಲ್ಲಿ ಬೇಡ ಅಂತ ಈ ಕಡೆ ಬಂದ್ರೆ ಇಲ್ಲಿ ಹುಲಿ ಅಂದ್ರೆ ಹುಲಿ ಬಾಯಿ ಬಿದ್ರು ಸಾಯ್ತಾರೆ, ಹಳ್ಳಕ್ಕೆ ಬಿದ್ರು ಸಾಯ್ತಾರೆ. ಹಾಗೆ ಅವಾಗ ಏನ್ ಮಾಡ್ಬೇಕು, ಮೇಲಕ್ಕೆ ಹಾರುದ? 2 ಕಡೆಯೂ ಅಪಾಯ. ಹಾಗೆ ಮಾರೀಚ ಯೋಚನೆ ಮಾಡಿದೆ, ಈಗ ನಾನು ಇವನಿಗೆ ಸಹಾಯ ಮಾಡಿಲ್ಲದೆ ಹೋದ್ರೆ ಏನ್ ಮಾಡ್ತಾನೆ ಇವನು, ನಾನು ಜೀವ ತೆಗಿತಾನೆ. ನಾನು ಇವನಿಗೆ ಸಹಾಯ ಮಾಡಿದ್ರೆ ಏನಾಗ್ತದೆ, ರಾಮ ಜೀವ ತೆಗಿತಾನೆ. ಈಗ 2 ಕೈಯಲ್ಲಿ ಜೀವ ಹೋಗುದು ಗ್ಯಾರಂಟಿ. ಇವ ಜೀವ ತೆಗಿತಾನೆ, ಇಲ್ಲ ರಾಮ ಜೀವ ತೆಗಿತಾನೆ. ಯಾರ ಕೈಯಲ್ಲಿ ಜೀವ ಕಳ್ಕೊಳ್ಳೋದು ಒಳ್ಳೇದು? ರಾಮನ ಕೈಯಲ್ಲಿ ಇದು ಒಳ್ಳೇದು ಅಲ್ವಾ. ನಾಳೆ ಪೇಪರಲ್ಲಿ ಬರ್ತದೆ, ಮಾರೀಚನ ಹತ್ಯೆ, ಶ್ರೀರಾಮನಿಂದ ಮಾರೀಚನ ಹತ್ಯೆ ಅಂತ ಬರ್ತದೆ, ಅದು ಒಳ್ಳೇದು, ಗೌರವ. ರಾವಣನಿಂದ ಹತ್ಯೆ ಅಂತ ಬಂದ್ರೆ ನಾಚಿಕೆ ಅಲ್ವಾ, ಒಬ್ಬ ರಾಕ್ಷಸ ಕೊಂದಿದ್ದಾನೆ ಅಂತ ಆಗ್ತದೆ. ಹಾಗೆ ನಾನು ಸಾಯಿಸಿದ್ರೆ ಯಾರ ಕೈಯಲ್ಲಿ ಸಾಯುದು ಒಳ್ಳೇದು, ರಾಮನ ಕೈಯಲ್ಲಿ ಸಾಯುದು ಒಳ್ಳೇದು ಅಂತ ಹೇಳಿ ಅವನು ರಾವಣನಿಗೆ ಸಹಾಯ ಮಾಡಿದ. ಹೇಗೆ ಸಹಾಯ ಮಾಡಿದ? ಚಿನ್ನದ ಜಿಂಕೆಯಾಗಿ ಬಂದ ಅಲ್ವಾ. ಚಿನ್ನದ ಜಿಂಕೆಯ ಮೂಲ ಹೆಸರು ಏನು? ಮಾರೀಚ. ಅದು ಜಿಂಕೆ ಅಲ್ಲ, ಅದು ರಾಕ್ಷಸ. ಯಾರು ಬಂದದ್ದು? ಮಾರೀಚ ಬಂದದ್ದು. ಹಾಗೆ ನಮ್ಗೆ ಕೆಲವು ಸಲ ಎಷ್ಟು ಸಲ ಯಾರು ಎಷ್ಟೆಷ್ಟು ಬುದ್ಧಿವಾದ ಹೇಳಿದ್ರು ಕೇಳುವುದಿಲ್ಲ ನಾವು. ಆಮೇಲೆ ಕೊನೆಗೆ ಅವನು ಸೀತೆಯನ್ನು ಕರ್ಕೊಂಡು ಹೋದ, ಯುದ್ಧ ಆಯ್ತು, ಸತ್ತ ಕೊನೆಗೆ ಅಲ್ವಾ. ಮಾರೀಚನ ಮಾತು ಕೇಳ್ತಿದ್ರೆ ಸಾಯ್ತಿರ್ಲಿಲ್ಲ. ಅದೇ ರೀತಿಯಲ್ಲಿ ಇನ್ನೊಬ್ಬ ಇದ್ದಾನೆ, ಯಾರು? ಯುಧಿಷ್ಠಿರ ಅಂತ ಹೆಸರು. ಯುಧಿಷ್ಠಿರನಿಗೆ ಸುಮಾರು ಜನ ಬುದ್ಧಿ ಹೇಳಿದ್ರು. ಅರ್ಜುನ ಹೇಳಿದ, ಭೀಮ ಹೇಳಿದ, ಸಹದೇವ ಹೇಳಿದ, ನೋಡಪ್ಪ ಮಾಡ್ಬೇಡ ಅಂತ. ಏನ್ ಮಾಡ್ಬೇಡ ಅಂತ? ಪಗಡೆ ಆಡಬೇಡ. ಯಾಕೆ? ನಿನಗೆ ಪಗಡೆ ಆಡ್ಲಿಕ್ಕೆ ಗೊತ್ತಿಲ್ಲ. ನೀನು ಪಗಡೆ ಆಡ್ಲಿಕ್ಕೆ ಹೋದ್ರೆ ಸೋಲುದು ಗ್ಯಾರಂಟಿ. ಪುಸ್ತಕ ಓದಿದ್ರೆ ಪರೀಕ್ಷೆ ಬಂದ್ರೆ ಏನಾಗ್ತದೆ? ನಾವು ಏನು ಸ್ಟಡಿಯೇ ಮಾಡಿಲ್ಲ, ಹೋಗಿ ಪರೀಕ್ಷೆ ಬಂದ್ರೆ ಏನಾಗ್ತದೆ? 100ಗೆ 100 ಔಟ್ ಆಫ್ ಔಟ್ ಬರ್ತದ? ಇಲ್ಲ, ಫೇಲ್ ಆಗ್ಬೇಕಲ್ವಾ. ಹಾಗೆ ಇವನಿಗೆ ಅವರೆಲ್ಲ ಬುದ್ಧಿವಾದ ಹೇಳಿದ್ರು, ನೀನು ಪಗಡೆ ಆಡಬೇಡ, ಪಗಡೆ ಆಡಿದ್ರೆ ಸೋತು ಹೋಗ್ತೀಯ ನೀನು. ಆಮೇಲೆ ಅವನು ಶಕುನಿ ಇದ್ದಾನೆ, ಇನ್ನೊಬ್ಬ ಮಹಾ ಕುತಂತ್ರಿ, ದುರ್ಯೋಧನನೇ ಕುತಂತ್ರಿ, ಅವನಿಗಿಂತ ಜಾಸ್ತಿ ಕುತಂತ್ರಿ ಇವು ಶಕುನಿ, ಅವನು ಬಂದಿದ್ದಾನೆ ಆಡ್ಲಿಕ್ಕೆ. ಹಾಗೆ ನೀನು ಅವನ ಹತ್ರ ಹೋಗ್ಬೇಡ ಅಂತ ಹೇಳಿದ್ರು. ಆದ್ರೆ ಇವನಿಗೆ ಏನಾಯ್ತು? ಹೋಗುವ, ಒಂದು ಸಲ ಹೋಗಿ ಬರುವ ಅಂತ ಆಯ್ತು. ಹಾಗೆ ಹೋಗಿ ಬಂದಕ್ಕೆ ಆಯ್ತು, ಕೊನೆಗೆ ರಾಜ್ಯವನ್ನೇ ಕಳ್ಕೊಂಡ ಅಲ್ವಾ, ಎಲ್ಲ ಧನ ಸಂಪತ್ತುಗಳನ್ನು ಕಳ್ಕೊಂಡ. ಕೆಲವು ಸಲ ಹಾಗೆ ಯಾರು ಎಷ್ಟು ಬುದ್ಧಿವಾದ ಹೇಳಿದ್ರು ನಮ್ಗೆ ಏನಾಗ್ತದೆ? ಮಂಕು ಕವಿತದೆ. ಹಾಗೆ ಈ ಪಾರಿವಾಳಗಳಿಗೆ ಹೇಳಿತು, ನಮಗೀಗ ಮಂಕು ಕವಿದಿತ್ತು ಈ ಸಮಯದಲ್ಲಿ. ಸರಿ, ನಾವೀಗ ತಪ್ಪಾಯಿತು, ಎಲ್ಲ ಆಯ್ತು, ನಾವೀಗ ಹಾರಿ ಹೋಗುವ, ಬಲೆಯನ್ನು ಇಟ್ಕೊಂಡು ಎತ್ಕೊಂಡು ಹಾರಿ ಹೋಗುವ ಅಂತ ಹೇಳಿ ಎಲ್ಲ ಬಲೆಯನ್ನು ಎತ್ಕೊಂಡು ಹಾರಿ ಹೋಗುವಾಗ ಆ ಹಕ್ಕಿ ಇನ್ನೊಂದು ಕತೆ ಹೇಳ್ತು ನೋಡಿ. ಕೆಲವು ಸಲ ಏನಾಗ್ತದೆ, ನಾವು ಸುಮ್ಮನೆ ಅನರ್ಥಕ್ಕೆ ಸಿಕ್ಕಾಕೊಳ್ತೇವೆ
ಅಥವಾ ಎರಡು ಮನಸ್ಸಾಗ್ತದೆ ಕೆಲವು ಸಲ, ಅದು ಮಾಡೋದು ಇದು ಮಾಡೋದು ಅಂತ ಎರಡೆರಡು ಮನಸ್ಸಾಗ್ತದೆ. ಅದಕ್ಕೆ ನಾನೊಂದು ಕತೆ ಹೇಳ್ತೇನೆ ಅಂತ ಹೇಳಿ ಒಂದು ಕತೆ ಹೇಳ್ತೇನೆ. ಏನ್ ಕತೆ ಅಂದ್ರೆ, ಭಾರಂಡ ಅಂತ ಒಂದು ಪಕ್ಷಿ. ಏನದು ಭಾರಂಡ ಅಂತ ಹೇಳಿದ್ರೆ, ನೀವೆಲ್ಲ ನೋಡಿರ್ತೀರಿ ಅಂದ್ರೆ ನಿಜದಲ್ಲಿ ನೋಡಿರುವುದಿಲ್ಲ, ಕಣ್ಣಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಆ ಹಕ್ಕಿಯನ್ನು, ಆದ್ರೆ ಯಾವುದೋ ಒಂದು ಸಂಕೇತದಲ್ಲಿ ನೋಡಿರ್ತೀರಿ. ಗಂಡ ಭೇರುಂಡ ಅಲ್ವಾ? ನಮ್ಮ ರಾಜ್ಯದ ಲಾಂಛನ ಇದೆಯಲ್ಲ, KSRTC ಬಸ್ ನೋಡಿದ್ದೀರಾ? KSRTC ಬಸ್ ಅಲ್ಲಿ ಅವರ ಲಾಂಛನ ಹಾಕಿರ್ತಾರೆ. ಅದರ ಲಾಂಛನ ಹೇಗಿರ್ತದೆ? ಒಂದು ಹಕ್ಕಿ, ಆ ಒಂದು ಹಕ್ಕಿಗೆ ಎರಡು ತಲೆ, ಒಂದು ತಲೆ ಹೀಗೆ, ಒಂದು ತಲೆ ಹೀಗೆ. ನೋಡಿದಿರ ಇಲ್ಲ? ಎಷ್ಟು ಜನ ನೋಡ್ಲಿಲ್ಲ? KSRTC ಬಸ್ಸೇ ನೋಡ್ಲಿಲ್ಲ. ನೋಡಿ, ನೆಕ್ಸ್ಟ್ ಟೈಮ್ ನೋಡಿ. ಅವ್ರದ್ದು ಲಾಂಛನ ಗಂಡ ಭೇರುಂಡ. ಅದರದ್ದು ಒಂದು ಹಕ್ಕಿ, ಅದಕ್ಕೆ ಏನು ದೊಡ್ಡ ದೊಡ್ಡ ರೆಕ್ಕೆಗಳು, ಎರಡು ತಲೆ, ಒಂದು ತಲೆ ಈ ಕಡೆ, ಒಂದು ತಲೆ ಆ ಕಡೆ. ಅದಕ್ಕೆ ನಾವು ಪಂಚತಂತ್ರದಲ್ಲಿ ಭಾರಂಡ ಅಂತ ಹೇಳ್ತೇವೆ. ಭಾರಂಡದಿಂದಲೇ ಬೇರುಂಡ ಅದು. ಆ ಭಾರಂಡ ಹಕ್ಕಿಗೆ ಅದು ಸಯಾಮಿ. ಈಗಿನ ಕಾಲದಲ್ಲಿ ನಾವು ಸಯಾಮಿ ಅಂತ ಹೇಳ್ತೇವಲ್ಲ, ಕೆಲವರು ಇರ್ತಾರಲ್ಲ ಒಂದೇ ದೇಹ ಎರಡು ತಲೆ, ಆ ಥರದವ್ರು ಇರ್ತಾರೆ, ಹುಡ್ತಾರೆ. ತುಂಬಾ ಏನು ರೇರ್ ಆಗಿ ಹುಡ್ತಾರೆ ಅಂತವ್ರು, ಲಕ್ಷದಲ್ಲಿ ಒಬ್ರು ಅಂತವ್ರು ಹುಡ್ತಾರೆ. ಹಾಗೆ ಈ ಹಕ್ಕಿಗೆ ಅದು ಹೋಗಿತ್ತಂತೆ, ಒಂದು ಸಮುದ್ರದ ಹತ್ರಕ್ಕೆ ಹೋಗಿತ್ತು. ಸಮುದ್ರದ ಹತ್ರ ಹೋದಾಗ ಒಂದು ಹಣ್ಣು ತೇರ್ಕೊಂಡು ಬಂತು ನೀರಲ್ಲಿ. ಆವಾಗ ಒಂದು ಹಕ್ಕಿ ಅಂದ್ರೆ ಒಂದು ತಲೆ ಅದನ್ನು ನೋಡಿ ಅದಕ್ಕೆ ಭಾರಿ ಇಷ್ಟ ಆಗಿ ಅದನ್ನು ತಗೊಂಡು ಅದನ್ನ ಕಚ್ಚಿ ತಿಂದಿತ್ತು. ತಿನ್ನುವಾಗ ಆ ಇನ್ನೊಂದು ತಲೆ ಇದೆಯಲ್ಲ, ಅದು ಹೇಳಿತು, ನನಗೂ ಸ್ವಲ್ಪ ಕೊಡು ಅಂತ ಹೇಳಿತು. ಯಾಕೆ? ನಾಲಿಗೆ ರುಚಿ ಅದಕ್ಕೂ ಬೇಕಲ್ವ, ಅದಕ್ಕೂ ಇಷ್ಟ ಇದೆ, ಅದಕ್ಕೂ ಈ ಹಣ್ಣನ್ನು ತಿನ್ಬೇಕು ಅಂತಿದೆ. ಅದು ಹೇಳಿತು ನನಗೂ ಕೊಡು ಅಂತ. ಆವಾಗ ಈ ಹಕ್ಕಿ ಹೇಳಿತು, ಇಲ್ಲ ನಾನು ನಿಮಗೆ ಕೊಡುವುದಿಲ್ಲ, ನಾನು ಇದನ್ನ ಹೆಂಡತಿ ಕೊಡ್ತೇನೆ, ಮಿಕ್ಕಿದ ಅರ್ಧ ಪಾಲು ಯಾರಿಗೆ ಕೊಡ್ತೇನೆ? ಹೆಂಡತಿ ಕೊಡ್ತೇನೆ ಅಂತ ಹೇಳಿ ಅದು ಹೆಂಡತಿಗೆ ಅಂತ ಇಟ್ಕೊಂಡಿತ್ತು. ಈ ಹಕ್ಕಿ ಕೊಡ್ಲೇ ಇಲ್ಲ, ಈ ತಲೆಗೆ ಕೊಡ್ಲೇ ಇಲ್ಲ, ಬರೀ ಒಂದು ತಲೆ ಮಾತ್ರ ತಿನ್ನದು. ಆವಾಗ ಈ ತಲೆ ಯೋಚನೆ ಮಾಡ್ತಾ ಇತ್ತು, ಇದು ನನಗೇ ಮೋಸ ಮಾಡಿದ, ನಾನು ಇವನು ದೇಹದ ಒಟ್ಟಿಗೆ ಇದ್ದಾನೆ, ನನಗೆ ಕೊಡ್ಲಿಲ್ಲ ಇವನು, ಸ್ವಲ್ಪ ಕೊಡು ಅಂತ ಹೇಳಿದ್ರೆ ಏನ್ ಹೇಳಿದ? ಅದು ಹೊಟ್ಟೆಗೆ ಹೋಗುದು ಒಬ್ಬರದೇ ಹೊಟ್ಟೆಗೆ ಹೋಗುದಿಲ್ಲ, ನೀನ್ ತಿಂದ್ರೆ ನಾನು ತಿಂದ್ರೆ ಇಬ್ರು ಒಟ್ಟಿಗೆ ಒಂದೇ ಹೊಟ್ಟೆಗೆ ಹೋಗುದಲ್ಲ ಹಣ್ಣು. ಹಾಗಾಗಿ ನಾನು ತಿಂದು ಮುಗಿಸ್ತೇನೆ ಹೇಳಿ ತಿಂದಿತ್ತು, ಮತ್ತೆ ಅರ್ಧ ಹೆಂಡತಿಗೆ ಕೊಟ್ಟಿತ್ತು. ಸ್ವಲ್ಪ ದಿನ ಆದ್ಮೇಲೆ ಒಂದು ವಿಷದ ಹಣ್ಣು ಸಿಕ್ಕಿತು. ವಿಷ, ಅದನ್ನು ತಿಂದ್ರೆ ಸಾಯುತ್ತೆ ಗ್ಯಾರಂಟಿ. ಆವಾಗ ಎರಡನೇ ತಲೆ ಏನ್ ಮಾಡಿದ್ದು? ಅದನ್ನು ಎತ್ಕೊಂಡಿತ್ತು. ಆವಾಗ ಮೊದಲನೇ ತಲೆ ಹೇಳಿತು, ಬೇಡ ತಿನ್ಬೇಡ ಮರೆಯ, ಅದನ್ನು ತಿನ್ಬೇಡ, ವಿಷ ಅದು. ಇಲ್ಲ, ತಿಂತೇನೆ ಗ್ಯಾರಂಟಿ ತಿಂತೇನೆ. ಅಲ್ಲ, ಈಗ ನೀನ್ ತಿಂದ್ರು ನಾನು ತಿಂದ್ರು ನಮ್ಮ ಹೊಟ್ಟಿಗೆ ಹೋಗುದು, ನಾನು ಸಾಯ್ತೇನೆ ನಿನ್ ಜೊತೆ, ನೀನ್ ಸತ್ರ ಪರವಾಗಿಲ್ಲ, ನಾನು ತಿಂತೇನೆ ಅಂತ ಹೇಳಿ ಅದು ಆ ಹಣ್ಣನ್ನು ತಿಂದು ಕೊನೆಗೆ ಆ ಇಡೀ ಹಕ್ಕಿಯೇ ಸತ್ತು. ಹಾಗೆ ನಾವು ಕೆಲಸ ಏನಾಗ್ತದೆ, ನಾವು ಹಾಳಾದ್ರೂ ಪರವಾಗಿಲ್ಲ, ಇನ್ನೊಬ್ಬರಿಗೆ ಒಳ್ಳೇದಾಗಬಾರ್ದು ಅಂತ ಯೋಚನೆ ಮಾಡ್ತೇವೆ ಅಲ್ವಾ? ಹಾಗೆ ಮಾಡಿದ್ರೆ ಕಷ್ಟ. ಈ ಹಕ್ಕಿಗಳಲ್ಲಿ ಕೆಲವರು ಇಲ್ಲ ನಾವು ಇಲ್ಲೇ ನಿಂತ್ಕೊಂಡು ತಿನ್ನುವ, ಕಾಡು ಕಡೆ ತಿನ್ನುವ ಅಂತ ಹೇಳಿದ್ರೆ ಅವಾಗ ಉಳಿದ ಹಕ್ಕಿಗಳು ಕೂಡ ಸಿಕ್ಕಾಕೊಳ್ತವೆ. ಹಾಗಾಗಿ ಇಂಥ ಕೆಲಸಗಳಲ್ಲಿ ಏನಿರಬೇಕು? ಒಮ್ಮತ ಇರಬೇಕು, ಒಂದೇ ಮನಸ್ಸಿನಿಂದ ಕೆಲಸ ಮಾಡಬೇಕು. ಒಬ್ರು ಇಲ್ಲಿ ಕುತ್ಕೊಳ್ಳುವ ಹೇಳುದು, ಇನ್ನೊಬ್ರು ಹಾರುವ ಹೇಳುದು, ಹಾಗೆ ಮಾಡಿದ್ರೆ ಏನಾಗ್ತದೆ? ಅವರೆಲ್ಲರೂ ಕೂಡ ಬೇಟೆಗಾರನ ಕೈಗೆ ಸಿಕ್ಕಾಕೊಳ್ತಾರೆ. ಹಾಗೆ ಒಮ್ಮತದಿಂದ ಕೆಲಸ ಮಾಡಿ ನಾವು ಈ ಅಪಾಯದಿಂದ ಪಾರಾಗಬೇಕು ಅಂತ ಹೇಳಿ ಆ ಕಥೆಯನ್ನು ಹೇಳಿ ಏನ್ ಮಾಡ್ತದೆ, ಆ ಹಕ್ಕಿ ಎಲ್ಲರನ್ನು ಕರ್ಕೊಂಡು ಹೋಗ್ತದೆ. ಹೋಗಿ ಅವರೆಲ್ಲರೂ ಹೋಗ್ತಾರೆ. ಎಲ್ಲಿಗೆ ಹೋಗ್ತಾರೆ? ಒಂದು ದೊಡ್ಡ ಬೆಟ್ಟ, ಆ ಬೆಟ್ಟದ ತುದಿಗೆ ಹೋಗ್ತಾರೆ. ಅಲ್ಲಿ ಈ ಪಾರಿವಾಳದ ಹೆಸರೇನು? ಏನ್ ಹೆಸರು ಬರ್ತೋಯ್ತು? ಏನು? ಬಾಸುರಪ್ಪ, ಚಿತ್ರಗ್ರೀವ ಅಲ್ವಾ? ಚಿತ್ರಗ್ರೀವ ಏನ್ ಹೇಳಿತು, ನನಗೆ ಅಲ್ಲೊಬ್ಬ ಫ್ರೆಂಡ್ ಇದ್ದಾನೆ, ಆ ಫ್ರೆಂಡ್ ಹತ್ರ ಹೋಗುವ, ಅವನು ನಮ್ಮನ್ನ ಈ ಬಲೆಯಿಂದ ಪಾರು ಮಾಡ್ತಾರೆ. ಯಾರವನು? ಒಂದು ಇಲಿ. ಆ ಇಲಿ ಹತ್ರ ಹೋಗುವ ಅಂತ ಹೇಳಿತು. ಅವನ ಹೆಸರು ಹಿರಣ್ಯಕ. ಏನ್ ಹೆಸರು? ಹಿರಣ್ಯಕ. ಆ ಹಿರಣ್ಯಕನ ಹತ್ರ ಹೋಯ್ತು. ಅದು ಒಂದು ಬಿಲದಲ್ಲಿ ಕೂತ್ಕೊಂಡಿತ್ತು. ಇಲಿ ಯಾವುದು ಬಿಲದಲ್ಲಿ ಕೂತ್ಕೊಳ್ಳೋದಲ್ವ, ಅಥವಾ ಗೂಡು ಮಾಡ್ತದ ಹಕ್ಕಿ ಹಾಗೆ? ಏನ್ ಮಾಡ್ತದೆ? ಗೂಡು ಮಾಡ್ತದ, ಬಿಲದಲ್ಲಿ ಇರ್ತದ? ಬಿಲದಲ್ಲಿ ಇರ್ತದಲ್ವಾ? ಅದು ಬಿಲದಲ್ಲಿ ಒಳಗೆ ಕೂತ್ಕೊಂಡು ರೆಸ್ಟ್ ತಗೊಳ್ತಾ ಉಂಟು. ಈ ಪಾರಿವಾಳ ಹೋಗಿ ಹೇಳಿತು, ಹಿರಣ್ಯಕ, ನಾವು ನಿನ್ನ ಫ್ರೆಂಡ್ಸ್ ಬಂದಿದ್ದೇವೆ, ಸ್ವಲ್ಪ ಹೊರಗೆ ಬಾ. ಅವಾಗ ಇದು ಕೇಳಿತು, ಯಾರು? ನನ್ನ ಫ್ರೆಂಡ್ಸ್ ಯಾರು? ಯಾಕೆಂದ್ರೆ ನಾವು ಯಾವತ್ತು ಎಚ್ಚರದಲ್ಲಿ ಇರ್ಬೇಕು, ಸುಮ್ಮನೆ ಬಾಗಿಲು ತೆಗೆಯುವುದಲ್ಲ. ಯಾರೋ ಕಾಲಿಂಗ್ ಮೇಲೆ ಓದ್ತಿದ ಕೂಡಲೇ ಬಾಗಿಲು ತೆಗೆಯುವುದಲ್ಲ ಅಲ್ವಾ? ಯಾರು ಬೇಕಾಗಿರ್ಬೋದು. ಹಾಗೆ ಅವರು ಓಪನ್ ಮಾಡೋ ಮೊದಲು ಕೇಳ್ಬೇಕು, ಯಾರು ಬಂದದ್ದು, ಯಾರು, ನಿಮ್ದು ಏನು ಕೆಲಸ ಏನು, ನನ್ನನ್ನು ಯಾಕೆ ಕರಿತಾ ಇದ್ದೀರಿ, ಇದೆಲ್ಲ ಕೇಳಿ ಆಮೇಲೆ ಯೋಚನೆ ಮಾಡಿ ಇದು ಅಪಾಯ ಉಂಟಾ ಇಲ್ಲೋ ಅಂತ ತಿಳ್ಕೊಂಡು ಆಮೇಲೆ ಬಾಗಿಲು ತೆಗಿಬೇಕು. ಹಾಗೆ ಹಿರಣ್ಯಕ ಮೊದಲಿಗೆಲ್ಲ ಪ್ರಶ್ನೆ ಕೇಳ್ತೀನಿ, ನೀನು ಯಾರು, ಎಲ್ಲಿಂದ ಬಂದೆ, ಇಲ್ಲಿ ಯಾಕೆ ಬಂದೆ, ಏನ್ ಕೆಲಸ ನಿಂಗೆ, ನನ್ನಿಂದ ಏನಾಗುತ್ತೆ ಎಲ್ಲ ಕೇಳ್ತೀನಿ.
ಅವಾಗ ಚಿತ್ರಗ್ರೀವ ಹೇಳಿತು, ನಾನು ನಿನ್ನ ಹಳೆಯ ಗೆಳೆಯ, ನಿನಗೆ ಮರ್ತೋಗಿರ್ಬೋದೇನೋ, ನಾವಿಬ್ರು ತುಂಬಾ ಒಳ್ಳೆ ಒಳ್ಳೆ ಸ್ನೇಹಿತರು, ನಾವು ತುಂಬಾ ಮಾತಾಡ್ಕೊಂಡಿದ್ದೇವೆ, ಆಮೇಲೆ ಒಟ್ಟಿಗೆ ಕೆಲಸ ಮಾಡಿದ್ದೇವೆ, ಒಟ್ಟಿಗೆ ಸುಮಾರು ದಿನ ಇದ್ದೆವು, ನಾನು ನಿನ್ನ ಗೆಳೆಯ, ಹಾಗಾಗಿ ನನಗೆ ಒಂದು ಅಪಾಯ ಬಂದಿದೆ, ಈಗ ಆ ಅಪಾಯವನ್ನ ನೀನು ಪರಿಹಾರ ಮಾಡಬೇಕು ಅಂತ ಹೇಳಿ ಎಲ್ಲ ಕಥೆ ಹೇಳಿದ ಮೇಲೆ ಇವನಿಗೆ ಹಿರಣ್ಯಕನಿಗೆ ನಂಬಿಕೆ ಬಂತು. ಹೊರಗೆ ಬಂದು ನೋಡಿದಾಗ ಇವನು ಕಪೋತ ಅಂದ್ರೆ ಪಾರಿವಾಳ. ಆಗ ಆ ಇಲಿ ಎಲ್ಲ ಬೇರೆ ಅವರ ಪರಿವಾರದವರನ್ನೆಲ್ಲ ಕರೀತು, ಸುಮಾರು ಇಲಿಗಳೆಲ್ಲ ಬಂದು, ಆ ಇಲಿಗಳೆಲ್ಲ ಬಂದು ಏನ್ ಮಾಡಿದ್ವು, ಈ ಬಲೆಗಳನ್ನೆಲ್ಲ ಕತ್ತರಿಸಿ ಎಲ್ಲ ಪಾರಿವಾಳಗಳನ್ನ ಸ್ವತಂತ್ರ ಮಾಡಿದ್ರು. ಅವರಿಗೆ ಥ್ಯಾಂಕ್ಸ್ ಅಂತ ಹೇಳಿ ಪಾರಿವಾಳಗಳೆಲ್ಲ ಹಾರಿ ಹೋದ್ರು. ಇಷ್ಟು ವಿಷಯವನ್ನು ಒಬ್ಬ ನೋಡಿದ. ಯಾರು ನೋಡಿದ್ದು? ಲಘುಪತನಕ. ಈ ಕಾಗೆ ಉಂಟಲ್ಲ, ಈ ಕಾಗೆ ತುಂಬಾ ಬುದ್ಧಿವಂತ ಕಾಗೆ. ಇದು ಏನ್ ಮಾಡಿದೆ, ಎಲ್ಲ ಪಕ್ಷಿಗಳಿಗೆ ಎಚ್ಚರಿಕೆ ಕೊಟ್ಟಿದೆ, ನೀವೆಲ್ಲ ಯಾರು ಆ ಕಡೆ ಹೋಗ್ಬೇಡಿ ಅಂತ ಹೇಳಿದೆ. ಆಮೇಲೆ ಮರದಲ್ಲಿ ಕೂತು ಏನಾಗ್ತದೆ ಅಂತ ನೋಡ್ತಾ ಇತ್ತು. ಆವಾಗ ಆ ಬಲೆಯನ್ನ ಬೇಟೆಗಾರ ತಂದು ಹಾಕಿದ, ಪಾರಿವಾಳಗಳೆಲ್ಲ ಬಂದವು, ಆ ಕಾಳುಕಡಿಗಳನ್ನು ತಿನ್ಲಿಕ್ಕೆ ಹೋದವು. ಆವಾಗ ಅವುಗಳ ಕೈಕಾಲುಗಳೆಲ್ಲ ಸಿಕ್ಕಾಕೊಂಡವು ಬಲೆಯಲ್ಲಿ. ಆಮೇಲೆ ಅವರೆಲ್ಲ ಯೋಚನೆ ಮಾಡಿದ್ರು ಏನ್ ಮಾಡುದು ಅಂತ ಹೇಳಿ. ಆಮೇಲೆ ಈ ಚಿತ್ರಗ್ರೀವ ಹೇಳಿದ, ನಾವೆಲ್ಲ ಒಟ್ಟಾಗಿ ಹಾರಬೇಕು ಅಂತ ಹೇಳಿದ. ಅವರೆಲ್ಲ ಎದ್ರು, ಆ ಏನು ಬಲೆಯ ಸಮೇತ ಎದ್ದು ಅವರು ಹಾರ್ಕೊಂಡು ಹೋಗ್ತಾ ಇದ್ದಾರೆ. ಅವರ ಹಿಂದೆ ಇವರು ಕೂಡ ಓಡ್ತಾ ಹೋಗ್ತಾ ಇದ್ದಾನೆ. ಯಾಕೆ, ಇವನಿಗೊಂದು ಆಸೆ, ಅವರು ಹಾರಿಕೊಂಡು ಹೋಗುವಾಗಾದ್ರೂ ಇವರ ಮಧ್ಯೆಯಲ್ಲಿ ಮನಸ್ತಾಪ ಬರ್ಬೋದೋ ಏನೋ ಅಂತ. ಕೆಲಸ ಹಾಗೆ ಆಗ್ತದಲ್ವಾ, ನಾವು ಒಟ್ಟಿಗೆ ಒಂದೇ ಕೆಲಸಕ್ಕೆ ಶುರು ಮಾಡ್ಲಿಕ್ಕೆ ಹೋಗ್ತೇವೆ, ಕೆಲಸ ಶುರು ಮಾಡಿದ ಮೇಲೆ ಏನಾಗ್ತದೆ, ನಮ್ಮ ಮಧ್ಯೆ ಮನಸ್ತಾಪ ಬರ್ತದೆ. ಅದು ಸರಿಯಿಲ್ಲ, ಇದು ಸರಿಯಿಲ್ಲ, ನಾನು ನಿನ್ನ ಜೊತೆ ಬರೋದಿಲ್ಲ, ನಾನು ನಿನ್ನ ಮಾತು ಕೇಳುವುದಿಲ್ಲ, ಹೀಗೆ ಮನಸ್ತಾಪ ಬಂದು ಕೊನೆಗೆ ಕೆಲಸ ಕೆಡಬಹುದು. ಹಾಗೆ ಈ ಬೇಟೆಗಾರನಿಂದ ಆಸೆ, ಅವರು ದೂರ ಹೋಗ್ತಾ ಇರುವಾಗಲೇ ಅವರ ಮಧ್ಯದಲ್ಲಿ ಮನಸ್ತಾಪ ಬಂದು ಅವರೇನಾದ್ರೂ ಅರ್ಧ ನಾವು ಕೆಳಗೆ ಇಳಿತೇವೆ ಅಂತ ಹೇಳಿದ್ರೆ ಎಲ್ಲರೂ ಸಿಗ್ತಾರೆ ನನಗೆ ಅಂತ ಅವನು ಕೂಡ ತುಂಬಾ ದೂರ ಹಾರಿಕೊಂಡು ಅಂದ್ರೆ ನಡ್ಕೊಂಡು ಓಡಿಕೊಂಡು ಹೋದ. ಎಷ್ಟು ದೂರ ಓಡಿಕೊಂಡು ಹೋದ್ರು ಕೂಡ ಪಾರಿವಾಳಗಳು ಸಿಗ್ಲಿಲ್ಲ. ಆಮೇಲೆ ಈ ಪಾರಿವಾಳಗಳು ಬಂದು ಬೆಟ್ಟದ ಮೇಲೆ ಬಂದು ಕೂತವು. ಈ ಇಲಿಯನ್ನ ಕರೆದು, ಇಲಿ ಬಂದು ತನ್ನ ಪರಿವಾರದವರನ್ನೆಲ್ಲ ಕರೆದು ಅವರನ್ನೆಲ್ಲ ಬಲೆಯಿಂದ ಬಿಡಿಸಿತು. ಇಷ್ಟು ವಿಷಯವನ್ನ ಲಘುಪತನಕ ನೋಡಿದ್ದಾನೆ. ಅವನಿಗೆ ನೋಡಿ ಅವನಿಗೆ ಏನನಿಸಿತು, ಈ ಇಲಿ ಸಾಮಾನ್ಯ ಅಲ್ಲ. ಈ ಇಲಿ ಏನ್ ಮಾಡಿದೆ, ಈ ಹಕ್ಕಿಗಳು ಅಪಾಯದಲ್ಲಿದ್ದಾಗ ಅವನ್ನೆಲ್ಲ ಪಾರು ಮಾಡಿದೆ ಅಲ್ವಾ. ಹಾಗಾಗಿ ನಾನು ಕೂಡ ಇಂತಹ ಇಲಿಯ ಸ್ನೇಹವನ್ನು ಮಾಡಬೇಕು. ನೋಡಿ, ನಾವು ಸ್ನೇಹ ಮಾಡ್ಬೇಕಾದ್ರೆ ನೋಡ್ಬೇಕು, ಯಾರು ನಿಜಕ್ಕೂ ಒಳ್ಳೆಯವರು ಅಂತ ನೋಡಿಕೊಂಡು ಸ್ನೇಹ ಮಾಡ್ಬೇಕು. ಎಷ್ಟೋ ಸಲ ಏನ್ ಮಾಡ್ತಾರೆ, ಕೆಲವರು ಬರ್ತಾರೆ ನಮ್ಮ ಹತ್ರ ಮಾತಾಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ, ನಮ್ಗೆ ಬೇಕಾದ ಒಳ್ಳೆ ಕೆಲಸ ಮಾಡ್ತಾರೆ, ಅಷ್ಟಕ್ಕೆ ನಾವು ಬಿದ್ದು ಬಿಡುದ ಇಲ್ಲ. ಅವ್ರು ಬೇರೆಯವರಿಗೆ ಏನ್ ಮಾಡಿದ್ದಾರೆ ಅಂತ ನೋಡ್ಬೇಕು. ಅವ್ರು ಬೇರೆಯವರಿಗೆ ಮೋಸ ಮಾಡಿರ್ಬೋದು, ಬೇರೆಯವರಿಗೆ ಕೆಟ್ಟ ಮಾತುಗಳನ್ನು ಆಡಿರ್ಬೋದು, ಬೇರೆಯವ್ರನ್ನ ಕೊಂದೇ ಇರ್ಬೋದು. ಹಾಗೆ ಬೇರೆಯವರಿಗೆ ಅವರು ಏನ್ ಮಾಡಿದ್ದಾರೆ ನೋಡಿಕೊಂಡು ನಾವು ಸ್ನೇಹ ಮಾಡ್ಬೇಕು. ಹಾಗೆ ಲಘುಪತನಕ ಅದನ್ನೆಲ್ಲ ನೋಡಿ ಅವರಿಗೆ ಭಾರಿ ಖುಷಿ ಆಯ್ತು. ಈ ಹಿರಣ್ಯಕ ಬಹಳ ಒಳ್ಳೆಯ ಫ್ರೆಂಡ್, ಇವರು ಯಾರಾದ್ರೂ ಅಪಾಯದಲ್ಲಿದ್ದಾಗ ಅವರನ್ನ ಅಪಾಯದಿಂದ ಪಾರು ಮಾಡ್ತಾರೆ. ಹಾಗಾಗಿ ನಾನು ಕೂಡ ಇವರ ಫ್ರೆಂಡ್ ಆಗ್ಬೇಕು ಅಂತ ಅದು ಕೆಳಗೆ ಬಂದು ಆ ಬಿಲದ ಹತ್ರ ಬಂದು ಅದು ಕರೀತು, ಹಿರಣ್ಯಕ ಅಂತ ಕರೀತು. ಹಿರಣ್ಯಕ ಒಳಗಡೆ ಬಂದಿದ್ದಾನೆ. ಅವನು ಕೇಳ್ತಾನೆ, ಯಾರು? ಅದಕ್ಕೆ ಅವನು ಹೇಳ್ತಾನೆ, ನಾನು ನಿನ್ನ ಗೆಳೆಯನಾಗ್ಲಿಕ್ಕೆ ಬಂದಿದ್ದೇನೆ. ಯಾರು ಗೆಳೆಯ, ನಿಮ್ಮ ಹೆಸರೇನು, ನೀವು ಯಾರು ಅಂತ ಕೇಳಿತು. ಅದಕ್ಕೆ ಅವನು ಹೇಳಿತು, ನಾನೊಂದು ಕಾಗೆ, ನನ್ನ ಹೆಸರು ಲಘುಪತನಕ ಅಂತ, ನಾನು ತುಂಬಾ ದೂರದ ಊರಿಂದ ಬಂದಿದ್ದೇನೆ, ನಿಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ನೋಡಿದ್ದೇನೆ, ನಿಮ್ಮನ್ನ ಫ್ರೆಂಡ್ ಮಾಡ್ಕೊಳ್ಬೇಕು ಅಂತ ಬಂದಿದ್ದೇನೆ. ಆವಾಗ ಇಲಿ ಏನ್ ಹೇಳಿತು, ಆಯ್ತು ಫ್ರೆಂಡ್ ಆಗು ಅಂತ ಹೇಳಿದ್ದ. ಏನ್ ಹೇಳ್ತದೆ, ಇಲಿಗೆ ಮತ್ತೆ ಕಾಗೆಗೆ ಏನು ಫ್ರೆಂಡ್ಶಿಪ್ ಉಂಟಾ? ಇಲ್ಲ. ಕಾಗೆ ಇಲಿಯನ್ನು ನೋಡಿಕೊಂಡು ಏನ್ ಮಾಡ್ತದೆ, ಕುಕ್ಕಿ ತಿಂದು ಬಿಡ್ತಲ್ಲ, ಒಂದೇ ನೆಗೆತಕ್ಕೆ ಕುಕ್ಕಿ ಆ ಇಲಿಯನ್ನು ತಿಂದು ಬಿಡ್ತದೆ. ಹಾಗೆ ಈ ಇಲಿ ಹೇಳಿತು, ಅಲ್ಲ ನೀನು ಕಾಗೆ ಅಂತ ಹೇಳ್ತೀಯ, ನೀನು ಬಂದು ನನ್ನ ಫ್ರೆಂಡ್ ಆಗ್ಬೇಕು ಅಂತ ಹೇಳ್ತೀಯ, ಯಾವತ್ತು ಬೆಂಕಿಗೂ ಮತ್ತೆ ನೀರಿಗೂ ಫ್ರೆಂಡ್ಶಿಪ್ ಉಂಟಾ? ಆ ಬೆಂಕಿ ಮತ್ತೆ ನೀರನ್ನು ಒಟ್ಟಿಗೆ ಇಟ್ಟರೆ ಏನಾಗ್ತದೆ, ಬೆಂಕಿಯನ್ನು ನೀರು ನುಂಗಿ ಬಿಡ್ತದಲ್ವಾ, ನೀರು ಆರಿಸಿ ಬಿಡ್ತದೆ ಬೆಂಕಿಯನ್ನು. ಹಾಗೆ ನೀನು ಮತ್ತೆ ನನ್ನ ಮಧ್ಯದಲ್ಲಿ ಫ್ರೆಂಡ್ಶಿಪ್ ಆಗ್ಲಿಕ್ಕೆ ಸಾಧ್ಯ ಉಂಟಾ? ಅಥವಾ ಹುಲಿ ಮತ್ತೆ ಆನೆ ಫ್ರೆಂಡ್ಶಿಪ್ ಆಗ್ಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ. ಅಥವಾ ಹಕ್ಕಿ ಮತ್ತೆ ಹಾವು ಫ್ರೆಂಡ್ಶಿಪ್ ಆಗ್ಲಿಕ್ಕೆ ಸಾಧ್ಯ ಉಂಟಾ? ಹಾಗೆ ಇಲಿ ಮತ್ತೆ ಕಾಗೆ ಯಾವತ್ತೂ ಕೂಡ ಫ್ರೆಂಡ್ಶಿಪ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನೀನು ನನ್ನ ಹತ್ರ ಬಂದು ಫ್ರೆಂಡ್ ಆಗ್ಬೇಕು ಅಂತ ಹೇಳ್ತಾ ಇದೆಯಲ್ಲ, ಇದಕ್ಕಿಂತ ದೊಡ್ಡ ಮೋಸ ಇಲ್ಲ, ನಾನು ಬರುವುದಿಲ್ಲ ಅಂತ ಹೇಳ್ತೀವಿ. ಅದಕ್ಕೆ ಇವನು ಹೇಳ್ತಾನೆ, ಇಲ್ಲ, ನಾನು ನಿನ್ನ ಕೆಲಸ ಎಲ್ಲ ನೋಡಿದ್ದೇನೆ, ನೀನು ಬಹಳ ಒಳ್ಳೆಯ ಮನುಷ್ಯ, ತುಂಬಾ ನೀತಿಶಾಸ್ತ್ರ ಎಲ್ಲ ತಿಳ್ಕೊಂಡಿದ್ದೀಯಾ, ಹಾಗಾಗಿ ನಿನ್ನ ಫ್ರೆಂಡ್ ಆಗ್ಬೇಕು ಅಂತ ನನಗೆ ಆಸೆ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ಯಾವತ್ತಾದ್ರೂ ನನಗೆ ಈ ತರದ ಸಮಸ್ಯೆ ಬಂದ್ರೆ, ನನ್ನ ಕೈಯೋ ಕಾಲೋ ಏನೋ ಕಟ್ಟಿಕೊಂಡಿದ್ದು ತಿಳ್ಕೊಳ್ಳುವ, ಅಥವಾ ನನಗೆ ಯಾರೋ ಬಲೆ ಹಾಕಿದ್ರು ತಿಳ್ಕೊಳ್ಳುವ, ಈ ತರ ನನಗೇನಾದ್ರೂ ಆಪತ್ತು ಬಂದ್ರೆ ಆವಾಗ ನಿನ್ನನ್ನು ಕರೆದು ನಾನು ಸಹಾಯ ಪಡೆದುಕೊಳ್ಬಹುದು.
ಹಾಗಾಗಿ ನಿನ್ನ ಫ್ರೆಂಡ್ಶಿಪ್ ಅದು ನನಗೆ ಒಳ್ಳೇದು, ನನಗೆ ಅದರಿಂದ ಲಾಭ ಇದೆ, ಹಾಗಾಗಿ ನಾನು ನಿನ್ನ ಫ್ರೆಂಡ್ಶಿಪ್ ಕೇಳ್ತಾ ಇದ್ದೇನೆ ಅಂತ ಹೇಳಿದ್ರು. ಇಲ್ಲಿ ಯಾವ ಮಾತಿಗೂ ಒಪ್ಪಲೇ ಇಲ್ಲ. ಅದು ಇಲ್ಲ ಇಲ್ಲ ನಾನು ನಿನ್ನ ಜೊತೆ ಬರುವುದೇ ಇಲ್ಲ ಅಂತ ಹೇಳಿದ್ರು. ಯಾಕೆ ಈ ತರ ಕೆಲವರು ಬರ್ತಾರೆ, ಫ್ರೆಂಡ್ ಅಂತ ಹೇಳಿ ಬರ್ತಾರೆ, ದೊಡ್ಡ ಸಮಸ್ಯೆ ಆಗ್ತದೆ. ಅದು ನಾನೊಂದು ಕತೆ ಹೇಳ್ತೇನೆ ಬೇಕಾದ್ರೆ ಅಂತ ಹೇಳಿ ಒಂದು ಕತೆ ಹೇಳ್ತೀನಿ. ಏನ್ ಕತೆ? ಒಂದು ಕಾಡಿತ್ತು ಅಂತ ಇಟ್ಕೊಳ್ಳಿ. ಆ ಕಾಡಿನಲ್ಲಿ ಒಬ್ಬ ಬ್ರಾಹ್ಮಣ ನಡ್ಕೊಂಡು ಹೋಗ್ತಾ ಇದ್ದಾನೆ. ಏನ ಸಂತೋಷ? ಎಲ್ಲಿಗೆ ಹೋಗ್ತಾ ಇದೀಯಾ? ಏನ್ ಸಮಸ್ಯೆ ನಿಮ್ದು? ಇಲ್ವಾ? ಕತೆ ಮುಂದುವರಿಸ್ತೀಯ ನೀನು? ಇಲ್ವಾ? ಮತ್ತೆ ಇದುವರೆಗೆ ಆದ ಕತೆ ಹೇಳ್ತೀಯಾ? ಅದು ಇಲ್ಲ. ಮತ್ತೆ ಏನಕ್ಕೆ ಕೂತಿದ್ಯಾ ಇಲ್ಲಿ? ಯಾವುದು ಬೇಡ ಅಂತ ಹೇಳಿದ್ರೆ ಯಾಕೆ ಕೂತಿದ್ಯಾ? ರೂಮಿಗೆ ಹೋಗ್ತೀಯಾ? ಅದು ಇಲ್ಲ. ಮತ್ತೆ ಇಲ್ಲಿ ಬಾ, ಇಲ್ಲಿ ಕೂತ್ಕೋ. ಬಾ ಇಲ್ಲಿ ಬಾ, ಇಲ್ಲಿ ಕೂತ್ಕೋ. ಇಲ್ಲದ್ರೆ ನನ್ನ ಕತೆ ಮುಂದಕ್ಕೆ ಹೋಗುದಿಲ್ಲ. ಈಗ ನೀನು ಒಬ್ಬನಿಂದಾಗಿ ಕತೆ ಮುಂದಕ್ಕೆ ಹೋಗ್ಬಾರ್ದು ಅಂತ ಉಂಟ ನಿಂಗೆ? ಸುಮ್ಮನೆ ಕೂತಿರ್ಬೇಕು, ಒಂದೋ ಕತೆ ಕೇಳಬೇಕು, ಇಲ್ಲಾಂದ್ರೆ ರೂಮಿಗೆ ಹೋಗಿ ಮಲ್ಕೊಳ್ಬೇಕು, ಎರಡರಲ್ಲಿ ಒಂದಾಗ್ಬೇಕು. ಹಾಗೆ ಒಂದು ಕಾಡಿನಲ್ಲಿ ಒಬ್ಬ ಬ್ರಾಹ್ಮಣ ಹೋಗ್ತಾ ಇದ್ದಾನೆ. ಆ ಬ್ರಾಹ್ಮಣ ಹೋಗ್ತಾ ಇರುವಾಗ ಒಂದು ಹುಲಿ ಬಂತು. ಹುಲಿ ಎಲ್ಲಿತ್ತು? ಹುಲಿ ಬೋನಲ್ಲಿ ಸಿಕ್ಕಾಕೊಂಡಿದೆ. ಬೋನಿನ ಒಳಗೆ ಸಿಕ್ಕಾಕೊಂಡಿದೆ. ಯಾರೋ ಒಂದು ದೊಡ್ಡ ಬೋನ್ ಇಟ್ಟು ಹೋಗಿದ್ದಾರೆ. ಆ ಬೋನಿನ ಒಳಗೆ ಹುಲಿ ಹೋಗಿ ಸಿಕ್ಕಾಕೊಂಡಿದೆ. ಅದರ ಬಾಗಿಲು ಬಿದ್ದು ಬಿಟ್ಟಿದೆ. ಆವಾಗ ಈ ಬ್ರಾಹ್ಮಣ ಬರ್ತಾ ಇದ್ದಾನೆ. ಬ್ರಾಹ್ಮಣನ ನೋಡಿ ಹುಲಿ, ಸ್ವಾಮಿ ನನಗೇನಾದ್ರೂ ಸಹಾಯ ಮಾಡಿ. ಸಂತೋಷ, ಏನ್ ಸಮಸ್ಯೆ ನಿಂದು? ನೀವು ಅಣ್ಣ ತಮ್ಮ ಬೇರೆ ಬೇರೆ ಇರ್ಬೇಕು ಅಂತ ಹೇಳಿದ್ದಲ್ವಾ? ನೀನು ಇಲ್ಲಿ ಈ ಕಡೆ ಬಾ ಸಂತೋಷ, ಬಾ. ನೀನು ಒಂದು ಮಾತು ಕೇಳಬೇಕು ನೀನು ಯಾವತ್ತು, ಇಲ್ಲ ಸುಮ್ಮನೆ ಇರಬೇಕು. ಏನ್ ಸಮಸ್ಯೆ ನಿಂದು? ನಿನ್ನನ್ನೇ ಕೇಳ್ತಾ ಇರೋದು, ಏನ್ ಸಮಸ್ಯೆ? ನಿನಗೆ ಅವನನ್ನು ಅಂಟಿಕೊಂಡೇ ಕೂತಿರ್ಬೇಕಾ? ಹೌದು, ಬೇರೆ ಕಡೆ ಕೂರಿಸಿ. ಅವನು ಯಾಕೆ ಮಾತು ಕೇಳ್ತಾ ಇಲ್ಲ? ಏನಪ್ಪಾ, ಸುಮ್ಮನೆ ಇರ್ಬೇಕು, ಇಲ್ಲ ಬೇರೆ ಕಡೆ ಕೂತ್ಕೋ. ಎರಡರಲ್ಲಿ ಒಂದಾಗ್ಬೇಕೀಗ. ಇಲ್ಲಿ ಇಲ್ಲ, ಇಲ್ಲಿ ಕೂತ್ಕೋ. ಅದ್ಯಾಕೆ ಅಷ್ಟೊಂದು ತೊಂದರೆ ಕೊಡ್ತೀಯ ನೀನು? ಈಗ ಒಬ್ನಿಂದಾಗಿ ಇಡೀ ಸಭೆ ತೊಂದರೆ ಆಗ್ತದೆ ಏನು? ನೋಡಿ ನೋಡ್ತಾ ಕೂರ್ ಎಂತ ಹಠ ಮಾರಿ ಏನಿಂದ. ಇಲ್ಲ, ಅವನು ಕಳಿಸ್ಬಿಡಿ, ರೂಮಿಗೆ ಕಳಿಸ್ಬಿಡಿ. ಅವನು ಇಲ್ಲಿ ಇರೋದೇ ಬೇಡ. ಸರಿ, ರೂಮ್ಗೆ ಹೋಗಿ. ಅವನ ಅಣ್ಣನನ್ನು ಮುಟ್ಕೊಂಡಿರ್ಬಾರ್ದು. ಏನು ನೀನು ಜೇನಿಟ್ಟಿದೆಯಾ ಅಲ್ಲಿ? ಮತ್ತೆ ಸಾಯ್ಬೇಕು ಅಂತ ಹೋದ್ನಂತೆ. ಸುಮ್ಮನೆ ಸಾಯ್ಲಿಕ್ಕೆ ಹೋಗ್ತಾರ? ಇಲ್ಲ, ಅವನಿಗೆ ಮಾರ್ಕ್ ಕಡಿಮೆ ಬಂತಂತೆ ಪರೀಕ್ಷೆಯಲ್ಲಿ ಮಾರ್ಕ್ ಕಡಿಮೆ ಬಂದದಕ್ಕೆ ಏನ್ ಮಾಡಿದ? ನನಗಿನ್ನು ಎಲ್ಲರೂ ಬೈದ್ರು ಅವನಿಗೆ, ನೀನು ಯಾವುದಕ್ಕೂ ಪ್ರಯೋಜನ ಇಲ್ಲ, ನೀನು ಶಾಲೆಯಲ್ಲಿ ಸುಮ್ಮನೆ ಹೋಗಿ ಕೂತ್ಕೊಂಡು ಬರ್ತಾ ಇದೀಯಾ, ಇಡೀ ದಿನ ವೇಸ್ಟ್ ಮಾಡ್ತಾ ಇದ್ದ. ಎಲ್ಲರೂ ಬೈದ್ರು, ಮನೆಯಲ್ಲಿ ತಂದೆ ತಾಯಿ ಎಲ್ಲರೂ ಬೈದ್ರು, ಹತ್ರದ ಸಂಬಂಧಿಕರೆಲ್ಲರೂ ಬೈದ್ರು. ಅವನಿನ್ನು ನನಗೆ ಯಾವುದು ಬೇಡ ಅಂತ ಹೇಳಿ ಸಾಯ್ತೇನೆ ಅಂತ ಹೇಳಿ ಹೋದ. ಸಾಯ್ತೇನೆ ಅಂತ ಹೇಳಿ ಹೋಗುವಾಗ ಒಂದು ಬಾವಿಯ ಹತ್ರ ಹೋದ. ಬಾವಿಗೆ ಇನ್ನೇನು ಸಾಯ್ಬೇಕು, ಅದಕ್ಕೆ ನೆಗಿಬೇಕು ಅಂತ ಆಗುವಾಗ ಅವನು ಅಲ್ಲಿ ಏನ್ ನೋಡಿದ? ಹಗ್ಗ ನೋಡಿದ. ಹಗ್ಗ ಏನ್ ಮಾಡ್ತಾರೆ? ಬಾವಿಗೆ ಹಾಕಿ ನೀರು ತೆಗಿತಾ ಇರ್ತಾರೆ. ಆ ನೀರು ತೆಗೆಯುವ ಜಾಗದಲ್ಲಿ ಆ ಹಗ್ಗವನ್ನು ಎಳಿಬೇಕಲ್ಲ ಮೇಲೆ, ಬಾವಿಗೆ ಕೊಡಪಾನ ಇಳಿಸಿ ನೀರು ತೆಗಿಬೇಕಲ್ಲ. ಆ ಹಗ್ಗ ಎಳೆಯುವ ಜಾಗದಲ್ಲಿ ಏನಾಗಿದೆ? ಕಲ್ಲು ಸೌದು ಹೋಗಿದೆ. ಸೌದು ಹೋಗಿ ಅದು ನೈಸಾಗಿದೆ. ಕಲ್ಲು ಹೇಗಿರ್ತದೆ? ದೊರಗಿರ್ತದೆ, ನೈಸ್ ಇರ್ತದೆ, ದೊರಗಿರ್ತದಲ್ವಾ? ಅಷ್ಟು ಜಾಗದಲ್ಲಿ ಮಾತ್ರ ಏನಾಗಿದೆ? ತುಂಬಾ ಮೃದುವಾಗಿಬಿಟ್ಟಿದೆ, ನೈಸ್ ಆಗಿಬಿಟ್ಟಿದೆ. ಅವನು ಇದು ಯಾಕೆ ಹೀಗಾಗಿದೆ ಅಂತ ಯೋಚನೆ ಮಾಡ್ತಾ ಇದ್ದ. ಆವಾಗ ಅವನಿಗೆ ಒಂದು ವಿಚಾರ ಗೊತ್ತಾಯ್ತು. ಏನಂತ ಹೇಳಿದ್ರೆ, ಈ ಕಲ್ಲು ಬೇರೆ ಕಡೆ ಇರೋ ಕಲ್ಲಿನ ಹಾಗೆ ದೊರಗಾಗಿ ಇತ್ತು. ಆದ್ರೆ ಈ ನೀರು ತೆಗೆಯುವಾಗ ಹಗ್ಗದ ಸಂಪರ್ಕ ಬಂದು ಏನಾಗಿದೆ? ಆ ಕಲ್ಲು ನೈಸ್ ಆಗಿದೆ. ಹಾಗೆ ನಾನು ಕೂಡ ಮನೆಗೆ ಹೋಗಿ ನಿರಂತರ ಅಭ್ಯಾಸ ಮಾಡಿದ್ರೆ ನಾನು ಕೂಡ ಉಳಿದವರ ಹಾಗೆ ಬುದ್ಧಿವಂತ ಆಗ್ಬೋದು. ನಾನು ಅಷ್ಟು ಅಭ್ಯಾಸ ಮಾಡಿಲ್ಲ ಅಂತ ಅವನಿಗೆ ಅನಿಸಿತು. ಹಾಗೆ ನಿರಂತರ ಅಭ್ಯಾಸ ಮಾಡಿದ್ರೆ ಏನು ಬೇಕಾದ್ರೂ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಇದೆ ಅಲ್ವಾ? ಈ ಪಂಚತಂತ್ರದ ಕಥೆ ಯಾಕೆ ಹೇಳಿದ್ದು ವಿಷ್ಣು ಶರ್ಮರು? ಸುಮ್ಮನೆ ದಿನ ಅವರು 3 ಜನ ಬರ್ತಾರೆ ಟೈಮ್ ಪಾಸ್ ಮಾಡೋ ಅಂತ ಹೇಳಿದ್ದ ಅಲ್ಲ. ಈ ಕತೆ ಕೇಳ್ತಾ ಕೇಳ್ತಾ ಏನಾಗಬೇಕು? ಪರಿವರ್ತನೆ ಆಗ್ಬೇಕು. ಆ ದಡ್ಡ ಹೆಡ್ಡ ಮೂರ್ಖ ರಾಜಕುಮಾರರು ಏನಾಗ್ತಾರೆ? ಕೊನೆಗೆ ಬುದ್ಧಿವಂತರಾಗ್ತಾರೆ. ಅವರು ಬುದ್ಧಿವಂತರಾಗಬೇಕು ಅನ್ನೋದೇ ಉದ್ದೇಶ ಅಲ್ವಾ? ಆ ಉದ್ದೇಶವನ್ನು ಇಟ್ಕೊಂಡು ಕತೆ ಹೇಳಿರುವಂತ. ಹಾಗೆ
ಈ ಕಥೆಯನ್ನು ಕೇಳ್ತಾ ಕೇಳ್ತಾ ನಮ್ಮಲ್ಲಿ ಒಳಗಡೆ ಏನೋ ಪರಿವರ್ತನೆ ಆಗಬೇಕು. ನಾವು ಮೊದಲಿದ್ದ ಹಾಗೆ ಇರ್ತೇವೆ, ಹಠಮಾರಿಗಳಾಗಿರ್ತೇವೆ ಅಂತ ಹೇಳಿದ್ರೆ ಪ್ರಯೋಜನ ಇಲ್ಲ. ಸರಿಯಾ? ಈಗ ಈ ಲಘುಪತನಕ ಬಂದು ಹೇಳಿದ, ನೋಡಪ್ಪ ನೀನು ಒಳ್ಳೆಯ ವಿದ್ವಾಂಸ, ದೊಡ್ಡ ಪಂಡಿತ, ನಿನ್ನ ಸ್ನೇಹ ಬೇಕು ನನಗೆ. ಏನು ಸಂತೋಷ? ಸ್ನೇಹ ಮಾಡ್ಬೇಕಂದ್ರೆ ಯಾರನ್ನ ಸ್ನೇಹ ಮಾಡ್ಬೇಕು? ಒಳ್ಳೆಯವರು ಸ್ನೇಹ ಮಾಡಬೇಕು. ಅಣ್ಣನಿಗೆ ಅಂಟ್ಕೊಂಡು ಕೂತಿರುವುದಲ್ಲ. ಯಾರು ಒಳ್ಳೆಯವರಿದ್ದಾರೆ? ನಿಮಗೆ ಇಷ್ಟು ಜನರಲ್ಲಿ ಯಾರು ಒಳ್ಳೆಯವರು ಸಿಗ್ಲಿಲ್ವಾ? ಸಿಕ್ಕಿದಾರ ಇಲ್ವಾ? ಇಲ್ಲ, ಯಾರು ಇಲ್ಲ. ನಿನ್ನಷ್ಟು ಒಳ್ಳೆಯವರು ಯಾರು ಇಲ್ವಾ? ಯಾರು ಸಿಗ್ಲಿಲ್ವಾ? ಒಳ್ಳೆಯವರ ಸ್ನೇಹ ಮಾಡ್ಬೇಕು. ಹಾಗಾಗಿ ನನ್ನ ಹತ್ರ ಬಂದಿದ್ದೇನೆ. ಯಾಕೆ? ನನಗೆ ಸಮಸ್ಯೆ ಆದಾಗ, ಅಪಾಯ ಆದಾಗ ನೀನು ನನಗೆ ಸಹಾಯಕ್ಕೆ ಬರ್ತೀನಿ, ಗ್ಯಾರಂಟಿ ಆಯ್ತು ನನಗೆ. ಯಾಕೆ? ಪಾರಿವಾಳಗಳನ್ನು ಬೆಳೆಸಿದ್ದನ್ನು ನಾನೇ ಕಣ್ಣಾರೆ ನೋಡಿದ್ದೇನೆ ಅಂತ ಹೇಳಿ ಈ ಲಘುಪತನಕ ತುಂಬಾ ಹೇಳಿದ ಹಿರಣ್ಯಕನಿಗೆ. ಕೊನೆಗೆ ಹಿರಣ್ಯಕ ಇನ್ನೂ ಅವನಿಗೆ ಮನಸ್ಸಿಂದ ಪೂರ್ತಿ ಆಗ್ಲಿಲ್ಲ, ಕನ್ವಿನ್ಸ್ ಆಗ್ಲಿಲ್ಲ. ಇಲ್ಲ ಇಲ್ಲ, ನನಗೂ ನಿನಗೂ ಸ್ನೇಹ ಸ್ವಲ್ಪ ಕಷ್ಟವೇ, ಸ್ವಲ್ಪ ದಿನ ತಗೊಳ್ತದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಈ ಲಘುಪತನಕ ಕೊನೆಗೆ ಏನು ಹೇಳಿದ? ನಿನ್ನ ಸ್ನೇಹ ನನಗೆ ಆಗದೆ ಹೋದ್ರೆ, ನೀನು ಇಷ್ಟೆಲ್ಲ ನಾನು ಹೇಳಿಯೂ ನೀನು ಮನಸ್ಸು ಪರಿವರ್ತನೆ ಆಗದೆ ಹೋದ್ರೆ, ನಾನು ಇಲ್ಲೇ ದೇಹ ತ್ಯಾಗ ಮಾಡಿದೆ, ಇಲ್ಲೇ ಪ್ರಾಣ ಬಿಡ್ತೇನೆ ನಾನು ಅಂತ ಹೇಳಿ ಅಲ್ಲೇ ಬಿದ್ದುಕೊಂಡ ಲಘುಪತನಕ. ನಾನು ಇಲ್ಲೇ ಸಾಯ್ತೇನೆ. ಆವಾಗ ಹಿರಣ್ಯಕನಿಗೆ ಮನಸ್ಸು ಕರಗಿತು. ಇಲ್ಲ ಇಲ್ಲ, ಇವ್ನು ನಿಜಕ್ಕೂ ಒಳ್ಳೆ ಮನುಷ್ಯನೇ ಇರಬೇಕು, ಇಲ್ಲಿದ್ರೆ ಸಾಯ್ತೇನೆ ಅಂತ ಯಾಕೆ ಬಿದ್ದುಕೊಡ್ತಾನೆ? ಒಂದು ಒಳ್ಳೆ ಫ್ರೆಂಡ್ಶಿಪ್ ಬೇಕು ಅಂತ ಇಷ್ಟು ಬಯಸ್ತಾ ಇದ್ದಾನೆ. ಹಾಗಾಗಿ ಇವನ ಜೊತೆ ನಾನು ಸ್ನೇಹ ಮಾಡ್ತೇನೆ ಅಂತ ಹೊರಗೆ ಬಂತು. ಅವರಿಬ್ರು ಮಾತಾಡಿದ್ರು. ಆಮೇಲೆ ಇವನಿಗೆ ತಿಂಡಿಗಳನ್ನು ಕೊಡುದು, ಇವನು ಅವನಿಗೆ ಸ್ವಲ್ಪ ಮಾಂಸದ ತುಂಡುಗಳನ್ನು ಕೊಡುದು. ಯಾರು? ಹಿರಣ್ಯಕ. ಅವನು ಕಾಗೆ ಮಾಂಸವನ್ನು ತಿಂದು ಯಾವುದೋ ಒಂದು ಅಕ್ಕಿ ಕಾಳು ಎಲ್ಲಾದ್ರೂ ಸಿಕ್ಕಿದ್ರೆ, ದೋಸೆ ತುಂಡು ಸಿಕ್ಕಿದ್ರೆ ಇಲ್ಲಿ ತಂದು ಹಾಕುದು ಇಲ್ಲಿಗೆ. ಈ ತರ ಅವರಿಬ್ರು ಪರಸ್ಪರ ಸಹಾಯ ಮಾಡ್ತಾ ಇದ್ರು. ಹೀಗೆ ಇದ್ದಾಗ ಒಂದು ಸಲ ಕಾಡಿನಲ್ಲಿ ಬ್ರಾಹ್ಮಣ ಹೋಗುವ ಕಥೆ ಹೇಳ್ತಾ ಇದೆ. ಹೌದು, ಕಾಡಿನಲ್ಲಿ ಬ್ರಾಹ್ಮಣ ಹೋಗುವ ಕಥೆ ಹೇಳ್ತಾ ಇದ್ದೆ. ಯಾಕೆ? ಇವನು ಹೇಳ್ತಾನೆ, ನೋಡಪ್ಪ ಸ್ನೇಹಿತರನ್ನು ಅಷ್ಟು ಬೇಗ ನಂಬಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಕಾಡಿನಲ್ಲಿ ಒಬ್ಬ ಬ್ರಾಹ್ಮಣ ಹೋಗ್ತಾ ಇದ್ದಾಗ ಏನಾಯ್ತು, ಒಂದು ಹುಲಿ ಬೋನಿನ ಒಳಗೆ ಸಿಕ್ಕಾಕೊಂಡಿದೆ. ಆ ಬೋನಿನಲ್ಲಿರೋ ಹುಲಿ ಏನ್ ಮಾಡ್ತಿದೆ, ಸ್ವಾಮಿ ಇಲ್ಲಿ ಯಾರು ಹತ್ರಕ್ಕೆ ಬರ್ತಾ ಇಲ್ಲ, ಈಗ ನೀವು ಬಂದಿದ್ದೀರಾ, ದೈವವಶ ನೀವು ಬಂದ್ಬಿಟ್ಟಿದ್ದೀರಿ, ನಿಮ್ಮ ಕೈಯಿಂದ ಏನಾದರೂ ಸಣ್ಣ ಸಹಾಯ ಮಾಡ್ಲಿಕ್ಕಾದ್ರೆ ಮಾಡಿ ಸ್ವಾಮಿ. ಏನು? ನನ್ನನ್ನು ಬೋನಿಂದ ಹೊರಗೆ ತೆಗಿಬೇಕು. ಇವನು ಹೇಳ್ತಾನೆ, ನನಗೆ ತಲೆ ಸರಿ ಇಲ್ಲ ಅಂತ ಅಂದ್ಕೊಂಡಿದ್ದೆ ನೀನು? ಅಲ್ಲ, ನಾನು ನಿನ್ನನ್ನು ಬೋನಿಂದ ಹೊರಗೆ ತೆಗೆದು ನನ್ನನ್ನು ಒಂದೇ ನೆಗೆತಕ್ಕೆ ಹಾರಿ ಕೊಲ್ಲುದಿಲ್ವಾ? ಇಲ್ಲ ಸ್ವಾಮಿ, ನಾನು ಏನು ರಾಮಾಯಣ ಮಹಾಭಾರತಗಳನ್ನು ಓದ್ಕೊಂಡವನು, ಭಾಗವತ ಓದ್ಕೊಂಡವನು, ನೀತಿಶಾಸ್ತ್ರವನ್ನು ಕಲ್ತವನು, ನಾನು ಹಾಗೆಲ್ಲ ಮೋಸ ಮಾಡೋದಿಲ್ಲ. ಅದ್ರಲ್ಲಿ ಏನ್ ಹೇಳ್ತಾರೆ? ಸಹಾಯ ಮಾಡಿದವರನ್ನ ಉಪಕಾರದಿಂದ ಸ್ಮರಣೆ ಮಾಡ್ಬೇಕು, ಅವರಿಗೆ ಮತ್ತೆ ಅಪಕಾರ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮ ಬಗ್ಗೆ ನನಗೆ ಒಳ್ಳೆ ಗೌರವ ಇರುತ್ತದೆ, ನಿಮ್ಮನ್ನು ನಾನು ಖಂಡಿತವಾಗಿಯೂ ಸಾಯಿಸುವುದಿಲ್ಲ ಅಂತ ಹೇಳಿ ದೊಡ್ಡ ದೊಡ್ಡ ಶ್ಲೋಕ ಎಲ್ಲ ಹೇಳಿತು ಹುಲಿ. ಅಷ್ಟೆಲ್ಲ ಹೇಳುವಾಗ ಬ್ರಾಹ್ಮಣನಿಗೆ ಸ್ವಲ್ಪ ಖುಷಿ ಆಯ್ತು, ಏನೋ ತುಂಬಾ ತಿಳ್ಕೊಂಡಿದ್ದಾನೆ ಇವನು ಅಂತ. ಅವನೇನ್ ಮಾಡಿದ, ಆ ಬೋನಿನ ಬಾಗಿಲನ್ನ, ಚಿಲಕವನ್ನ ತೆಗೆದುಕೊಳ್ಳೆ ಏನಾಯ್ತು, ಹುಲಿ ಹೊರಗೆ ಬಂತು. ಹೊರಗೆ ಬಂದ ಕೂಡಲೇ ಏನಾಯ್ತು, ಅದಕ್ಕೆ ಮೂಲ ಪ್ರವೃತ್ತಿ ಜಾಗೃತ ಆಯ್ತು ಅಲ್ವಾ? ಹುಲಿಯ ಮೂಲ ಪ್ರವೃತ್ತಿ ಯಾವುದು? ಹುಲ್ಲು ತಿನ್ನದ, ಮತ್ತೆ ಮನುಷ್ಯರನ್ನು ತಿನ್ನುದು, ಪ್ರಾಣಿಗಳನ್ನು ತಿನ್ನುದು, ಮಾಂಸವನ್ನು ತಿನ್ನುದು ಅಲ್ವಾ? ಅದಕ್ಕೆ ಹೊರಗೆ ಬಂದ ಕೂಡಲೇ ಅದು ಎಷ್ಟು ದಿನ ಆಗಿದೆಯೋ ಏನೋ ಬೋನಲ್ಲಿ ಬಿದ್ದು ಹೊಟ್ಟೆ ತಾಳ ಹಾಕ್ತಾ ಇದೆ, ಹೇಳಿದ್ದೆಲ್ಲ ಮರ್ತೋಯ್ತು. ಇಷ್ಟು ಹೊತ್ತು ಎಲ್ಲ ದೊಡ್ಡ ದೊಡ್ಡ ಶ್ಲೋಕ ಎಲ್ಲ ಹೇಳ್ತಲ್ಲ, ಎಲ್ಲ ಮರ್ತೋಯ್ತು ಅದಕ್ಕೆ. ಅದೇನ್ ಮಾಡಿತ್ತು, ನಾನು ಇದನ್ನು ತಿಂದು ಬಿಡ್ತೇನೆ ಅಂತ ಬ್ರಾಹ್ಮಣನ ಮೇಲೆ ಹಾರ್ಲಿಕ್ಕೆ ಬಂತು. ಹಾರ್ಲಿಕ್ಕೆ ಬರುವಾಗ ಏನು ಹೇಳಿದ, ಸ್ವಲ್ಪ ಆದ್ರೂ ನಿಂಗೆ ಉಪಕಾರ ಸ್ಮರಣೆ ಅನ್ನೋದೇ ಇಲ್ವಲ್ಲ ನಿಮಗೆ? ಇಷ್ಟು 5 ನಿಮಿಷದ ಮೊದಲು ನನಗೆ ಎಷ್ಟು ದೊಡ್ಡ ದೊಡ್ಡ ಮಾತು ಹೇಳಿದೆ, ನನ್ನನ್ನು ಕೊಲ್ಲುದಿಲ್ಲ, ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ, ಉಪಕಾರ ಮಾಡ್ತಾರೆ ಅಂತ ಹೇಳಿದೆ. ಈಗ ನನ್ನ ಮೇಲೆ ಹಾರ್ತಾ ಇದೆಯಲ್ಲ, ನಿಂಗೆ ನಾಚಿಕೆ ಮಾನವರೇನು ಯಾವುದೂ ಇಲ್ಲ, ಉಪಕಾರ ಸ್ಮರಣೆಯೂ ಇಲ್ಲ ಅಂತ ಜೋರು ಮಾಡ್ಲಿಕ್ಕೆ ಹೋದ ಬ್ರಾಹ್ಮಣ. ಇದು ಹೇಳಿತು, ನನಗೆ ಅದೆಲ್ಲ ಗೊತ್ತಿಲ್ಲ. ಹುಲಿಯ ಮೂಲ ಆಹಾರ ಏನು? ಮಾಂಸ. ನನಗೀಗ ನೀನು ಸಿಕ್ಕಿದ್ಯಾ, ನಿನ್ನನ್ನು ಬಿಟ್ಟು ನಾನು ಹುಡ್ಕೊಂಡು ಹೋಗ್ಬೇಕು, ಬೇರೆ ಯಾರನ್ನ ಹುಡ್ಕೊಂಡು ಹೋಗಿ ನಾನು ತಿನ್ಬೇಕಾ? ಹತ್ತಿರದಲ್ಲಿ ಇರುವ ಆಹಾರ ಬಿಟ್ಟು ದೂರಕ್ಕೆ ಯಾರು ಹೋಗ್ತಾರ? ಇಲ್ಲ ಅಲ್ವಾ? ಹಾಗೆ ನಾನೀಗ ನಿನ್ನನ್ನು ಮೊದಲು ತಿಂತೇನೆ ಅಂತ ಹೇಳಿ ಅವನ ಮೇಲೆ ಹಾರಲಿಕ್ಕೆ ಹೋಯ್ತು. ಅದೇ ಹೊತ್ತಿನಲ್ಲಿ ಒಂದು ನರಿ ಬಂತು. ಆ ನರಿ ದೂರದಿಂದ ನೋಡ್ತಾ ಇತ್ತು, ಇದೆಲ್ಲ ಕಥೆಗಳನ್ನೆಲ್ಲ ನೋಡ್ತಾ ಇತ್ತು, ಏನೆಲ್ಲ ಆಗ್ತಾ ಉಂಟು ಅಂತ. ಅದು ಈಗ ಅನಿಸಿತ್ತು ಅದಕ್ಕೆ, ಈ ಬ್ರಾಹ್ಮಣನಿಗೆ ಸಹಾಯ ಮಾಡ್ಬೇಕು. ಯಾಕೆ? ನಾನೇ ಕಣ್ಣಾರೆ ನೋಡಿದ್ದೇನೆ, ಅವನು ಸಹಾಯ ಮಾಡಿದ್ದಾನೆ ಹುಲಿಗೆ ಅಲ್ವಾ? ಹುಲಿಯನ್ನು ಬಚಾವ್ ಮಾಡಿದೆ, ಇಲ್ಲದ್ರೆ ಹೊಟ್ಟೆಗೆ ಇಲ್ಲದೆ ಸಾಯ್ತಾ ಇತ್ತು. ಅದಕ್ಕೆ ಸಹಾಯ ಮಾಡಿದವನನ್ನ ಈಗ ಅದು ತಿನ್ಲಿಕ್ಕೆ ಹೋಗ್ತಾ ಉಂಟು. ಈ ಬ್ರಾಹ್ಮಣನಿಗೆ ನಾನು ಸಹಾಯ ಮಾಡಬೇಕು ಅಂತ ಹೇಳಿ ನರಿ ಬಂತು. ನರಿ ಹೊಸಬನ ಹಾಗೆ ಬಂತು, ಅದಕ್ಕೆಲ್ಲ ಗೊತ್ತಿದೆ ಅಂತ ಹೇಳಿಲ್ಲ, ಹೊಸಬನ ಹಾಗೆ ಬಂತು. ಬಂದಾಗ ಈ ಬ್ರಾಹ್ಮಣ ಹೇಳಿದ, ಸ್ವಾಮಿ ನೀವಾದ್ರೆ ನನಗೆ ಸಹಾಯ ಮಾಡಿ. ಅದಕ್ಕೆ ಹುಲಿ ಹೇಳಿತು, ನೀನಿದ್ದೀಯಲ್ವಾ, ಹಾಗಾಗಿ ಏನು ನಾನು ನಿನ್ನ ಹತ್ರವೂ ನಾನು ನನ್ನ ಕಥೆ ಬೇಕಾದ್ರೆ ಹೇಳ್ತೇನೆ ಅಂತ ಹೇಳಿ ಹುಲಿ ಹೇಳಿತು. ಈ ನರಿ ಕೇಳಿದ್ದು, ನನಗೇನು ವಿಷಯ ಗೊತ್ತಿಲ್ಲ, ನೀವಿಬ್ರು ಏನೋ ಮಾತಾಡ್ಕೊಳ್ತಾ ಇದ್ರಿ, ಏನು ವಿಷಯ ಹೇಳಿ. ಅವಾಗ ಬ್ರಾಹ್ಮಣ ಹೇಳಿದ, ನೋಡಿ ಸ್ವಾಮಿ, ನಾನು ಇವನನ್ನು ಬದುಕಿಸಿದ್ದೇನೆ, ಇವನನ್ನು ಕೊಲ್ಲಿಕ್ಕೆ ಬರ್ತಾ ಇದ್ದೇನೆ.
ಆವಾಗ ನರಿ ಹೇಳಿತು, ನನಗೆ ನೀನು ಹೇಗೆ ಬದುಕಿಸ್ಲಿಕ್ಕೆ ಸಾಧ್ಯಪ್ಪ, ನೀನೊಬ್ಬ ಮನುಷ್ಯ, ನರ ಪ್ರಾಣಿ, ನೀನು ಒಂದು ಹುಲಿಯನ್ನು ಬದುಕಿಸುವುದು ಅಂತ ಹೇಳಿದ್ರೆ ಏನು ನಂಬುವ ಮಾತಾ ಇದು? ಯಾರಾದ್ರೂ ನಂಬಲಿಕ್ಕೆ ಸಾಧ್ಯ ಉಂಟು? ಅದು ಹುಲಿಯನ್ನು ಒಬ್ಬ ಬ್ರಾಹ್ಮಣ ಬದುಕಿಸಿದ್ದಾನೆ ಅಂತ ಹೇಳಿತು. ಆವಾಗ ಹುಲಿಗೆ ಸ್ವಲ್ಪ ಖುಷಿ ಆಯ್ತು, ನನ್ನ ಪರವಾಗಿ ಮಾತಾಡ್ತಾ ಇದ್ದಾನೆ, ಬ್ರಾಹ್ಮಣರ ವಿರುದ್ಧ ಮಾತಾಡ್ತಾ ಇದ್ದಾನೆ ಅಂತ ಹೇಳಿ ಅದು ಹೇಳಿತು. ನೋಡಿ, ಅದನ್ನೇ ನಾನು ಹೇಳ್ತಾ ಇರೋದು, ಈ ಬ್ರಾಹ್ಮಣ ನಾನು ತಿಂತೇನೆ ಅಂತ ಹೇಳಿದ್ರೆ ಇವನು ನನ್ನನ್ನು ರಕ್ಷಣೆ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾನೆ ಅಂತ ಇಬ್ರು ಮತ್ತೆ ಜಗಳಾಡಿಕೊಂಡು. ಅವಾಗ ನರಿ ಹೇಳ್ತು, ನೋಡಿ ನೀವು ಈ ತರ ಇಬ್ರು ಕಚ್ಚ ಮಾತಾಡ್ತಿದ್ರೆ ನಂಗೆ ಗೊತ್ತಾಗುದಿಲ್ಲ, ಯಾರು ಏನ್ ಮಾಡಿದ್ರಿ ಅಂತ ಗೊತ್ತಾಗುದಿಲ್ಲ. ನೀವು ಏನ್ ಮಾಡಿದ್ರಿ ಅದನ್ನು ಕ್ಲಿಯರ್ ಆಗಿ ಹೇಳಿ ಅಥವಾ ಮಾಡಿ ತೋರಿಸಿ ನೀವು. ಈಗ ಈ ಹುಲಿ ಇದು ಎಲ್ಲಿತ್ತು? ಅವಾಗ ಬ್ರಾಹ್ಮಣ ಹೇಳಿದ, ಬೋನಿನ ಒಳಗಿತ್ತು. ನೀನು ಹೇಳಿದ್ರೆ ಸಾಕು ಮರ, ಅವನು ಹೇಳ್ಬೇಕಲ್ಲ, ಬೋನಿನ ಒಳಗಿತ್ತು ಅಂತ ಹೇಳಿದ್ರೆ ಹೇಗಿತ್ತು, ಅಲ್ಲಿ ಒಳಗಡೆ ಅವನನ್ನು ಹೇಗೆ ಕೂತಿದ್ದ, ಚಿಲಕೆ ಹೇಗೆ ಬಿತ್ತು, ಅದೆಲ್ಲ ತೋರಿಸ್ಬೇಕಲ್ಲ, ನೀವು ತೋರಿಸಿ ಅಂತ ಹೇಳ್ತು ನರಿ. ಅವಾಗ ಈ ಹುಲಿ ಹೇಳಿತು, ನೋಡಪ್ಪ ಈಗ ನಿನಗೆ ಅರ್ಥ ಆಗುವಾಗ ಹೇಳ್ತೇನೆ, ನಾನು ಬೋನಿನ ಒಳಗೆ ಇದ್ದೆ ಅಂತ ಹೇಳಿ ಬೋನಿನ ಒಳಗೆ ಹೋಯ್ತು. ಆವಾಗ ಈ ನರಿ ಕೇಳಿತು, ಆವಾಗ ಬಾಗಿಲು ಓಪನ್ ಇತ್ತ, ಕ್ಲೋಸ್ ಇತ್ತ. ಅವಾಗ ಬ್ರಾಹ್ಮಣ ಹೇಳಿದ, ಬಾಗಿಲು ಕ್ಲೋಸ್ ಇತ್ತು, ಮತ್ತೆ ಹಾಕು ನೀನು ಬಾಗಿಲು ಅಂತ ಹೇಳಿದ ನರಿ. ಬ್ರಾಹ್ಮಣ ಹಾಕಿದ. ಚಿಲಕ ಓಪನ್ ಇತ್ತ, ಕ್ಲೋಸ್ ಇತ್ತ, ಚಿಲಕ ಹಾಕಿತ್ತು, ಮತ್ತೆ ಹಾಕು ಅಂತ ಹೇಳಿದ ನರಿ. ಬ್ರಾಹ್ಮಣ ಚಿಲಕ ಹಾಕಿದ. ಆಮೇಲೆ ನರಿ ಹೇಳಿದ, ನೋಡು, ಉಪಕಾರ ಮಾಡಿದವರಿಗೆ ಉಪಕಾರ ಮಾಡುವವರು ಮಾತ್ರ ಸ್ನೇಹಿತರು, ಉಪಕಾರ ಮಾಡುವವರನ್ನ ಮರೆತು ಅಪಕಾರ ಮಾಡುವವರು ಖಂಡಿತ ಸ್ನೇಹಿತರಲ್ಲ, ಪರಮದ್ವೇಷಿಗಳು. ಈಗ ನೀನು ಅವನನ್ನ ಬಾಗಿಲು ತೆಗೆದು ಹೊರಗೆ ಬಿಟ್ಟು ಕೂಡಲೇ ಅವನು ನಿನ್ನ ತಿಂತೇನೆ ಅಂತ ಹೇಳಿದ. ಈಗ ಅವನು ಬೋನಿನ ಒಳಗೆ ಹೋಗಿದ್ದಾನೆ, ಚಿಲಕ ನೀನು ಹಾಕಿದ್ಯಾ, ಈಗ ನಿನ್ನ ಪಡೆಗೆ ನೀನು ಹೋಗು, ನಿನ್ನ ಕೆಲಸ ಏನು ಅಂತ ನೋಡ್ಕೊ, ನೀನು ಮತ್ತೆ ಇವನು ಸಹಾಯ ಮಾಡ್ಲಿಕ್ಕೆ ಬರಬೇಡ. ಹಾಗೆ ಕೆಲವು ಸಲ ಏನ್ ಮಾಡ್ಬೇಕು, ಬುದ್ಧಿಯನ್ನು ಉಪಯೋಗಿಸ್ಬೇಕು. ನಮಗೆ ಅಪಕಾರ ಮಾಡುವುದು ಗೊತ್ತಾದಾಗ ಅವನಿಗೆ ಜನ್ಮತಃ ಉಪಕಾರ ಮಾಡ್ಲಿಕ್ಕೆ ಹೋಗ್ಬಾರ್ದು, ಅವನೊಬ್ಬ ಫ್ರೆಂಡ್ ಅಲ್ವೇ ಅಲ್ಲ ಅಂತ ಹೇಳಿ. ಯಾರು ಹೇಳಿದ್ದು? ಇಲಿ ಅಲ್ವಾ? ಇಲಿ ಹೇಳಿತು. ಹಾಗಾಗಿ ನಾನು ನಿನ್ನ ಸಹಾಯಕ್ಕೆ ಬರುವುದಿಲ್ಲ, ಯಾಕೆ, ನೀನು ನನ್ನನ್ನು ನೋಡಿಕೊಳ್ಳೆ ಕೊಂದು ತಿಂತೀಯ. ಇಷ್ಟೆಲ್ಲ ಕಥೆ ಹೇಳಿದ ಮೇಲೆ ಕಾಗೆ ಅವನನ್ನು ಒಪ್ಪಿಸಿ ನಾನು ಸಾಯ್ತೇನೆ ಅಂತ ಹೇಳಿ ಕೊನೆಗೆ ಅವರಿಬ್ಬರು ಫ್ರೆಂಡ್ಸ್ ಆದ. ಹೀಗೆ ಫ್ರೆಂಡ್ಸ್ ಆದ್ಮೇಲೆ ಅವರು ಪ್ರತಿದಿನ ಇಬ್ರು ಒಟ್ಟಿಗೆ ಏನು ಫ್ರೆಂಡ್ಶಿಪ್ ಅಲ್ಲಿ ತುಂಬಾ ಚೆನ್ನಾಗಿದ್ರು. ಆದ್ರೆ ಫ್ರೆಂಡ್ಸ್ ಆಗುವ ಮೊದಲು ಇನ್ನೊಂದು ಉಪಾಯ ಮಾಡಿತ್ತು ಕಾಗೆ. ಏನಂತ ಹೇಳಿದ್ರೆ, ನಾನು ಆಣೆ ಮಾಡ್ತೇನೆ ಅಂತ ಹೇಳಿ, ನಾನು ಆಣೆ ಮಾಡ್ತೇನೆ ನಿನಗೆ, ನಿನ್ನನ್ನು ಕೊಲ್ಲುವುದಿಲ್ಲ ಅಂತ ಹೇಳಿ ಆಣೆ ಮಾಡ್ತೇನೆ. ಅವಾಗ ಇಲ್ಲಿ ಹೇಳಿತು, ನೋಡು, ಆಣೆ ಗೀಣೆ ಎಲ್ಲ ನೀನು ಮಾತಾಡ್ಬೇಡ, ಅದು ಒಪ್ಲಿಕ್ಕೆ ಸಾಧ್ಯವಿಲ್ಲ, ನಂಬಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಆಣೆ ಮಾಡಿಯೂ ಕೆಲವರು ಕೊಂದಿದ್ದಾರೆ, ಇತಿಹಾಸದಲ್ಲಿ ಉಂಟು, ನಾನು ಓದಿದ್ದೇನೆ. ಎಲ್ಲಿ? ಇಂದ್ರ ಮತ್ತೆ ವೃತ್ರ. ಯಾರು? ಇಂದ್ರ ಮತ್ತೆ ವೃತ್ರ ಅಂತ ಒಬ್ಬ. ಅವನು ಯಾರು? ಕಶ್ಯಪನ ಮಗ. ಕಶ್ಯಪ ಯಾರು? ಋಷಿಗಳು. ಕಶ್ಯಪ ಋಷಿಗಳಿಗೆ ಏನಾಗಿದೆ, ಕಶ್ಯಪ ಋಷಿಗಳನ್ನ ಅವ್ರಿಗೇನ್ ಮಾಡಿದ್ದಾನೆ ಇಂದ್ರ? ಕಶ್ಯಪರ ಮಗನನ್ನ ಸಾಯಿಸಿದ್ದಾರೆ ಅಲ್ವಾ? ಇಂದ್ರ ಸಾಯಿಸಿದ್ದಾನೆ. ಆವಾಗ ಕಶ್ಯಪರನ್ನು ಸಾಯಿಸಿದ್ದ, ಕಶ್ಯಪರ ಮಗನನ್ನು ಸಾಯಿಸಿದ. ಕಶ್ಯಪರ ಯಾರ ಮಗ? ಇದರಲ್ಲಿ ಪಂಚಮುಖ ಕಶ್ಯಪ ಅಂತ ಹಾಕಿದ್ದಾರೆ. ಋಷಿ ಅಂತ ಇಟ್ಕೊಳ್ಳೋಣ. ಒಬ್ಬರು ಋಷಿಗಳಿಗೆ ಇಂದ್ರ ಏನ್ ಮಾಡಿದ, ಅವರ ಒಂದು ಮಗನನ್ನ ಕೊಂದು ಬಿಟ್ಟ. ಆವಾಗ ಋಷಿಗಳು ಏನ್ ಅಂದ್ಕೊಂಡ್ರು, ನನಗೆ ಇನ್ನೊಂದು ಮಗ ಹುಟ್ಟಬೇಕು, ಅವನು ಏನ್ ಮಾಡ್ಬೇಕು, ಇಂದ್ರನನ್ನೇ ಕೊಲ್ಲಬೇಕು. ಹಾಗೆ ಅಂತ ಹೇಳಿ ಒಂದು ದೊಡ್ಡ ತಪಸ್ಸು ಮಾಡಿದ್ರು, ಒಂದು ದೊಡ್ಡ ಹೋಮ ಮಾಡಿದ್ರು. ಹೋಮ ಮಾಡ್ತಾ ಇರೋದು ಇದಕ್ಕೆ, ನನಗೆ ಇಂದ್ರನನ್ನು ಕೊಲ್ಲುವ ಒಬ್ಬ ಮಗ ಬೇಕು ಅಂತ ಸಂಕಲ್ಪ. ಅವರು ಮಂತ್ರ ಹೇಳುವಾಗ ಏನ್ ಹೇಳಿದ್ರು, ಇಂದ್ರನ ಕೊಲ್ಲುವ ಮಗ ಬೇಕು ಅಂತ ಹೇಳ್ಬೇಕಿತ್ತು. ಏನ್ ಹೇಳ್ಬೇಕಿತ್ತು? ಇಂದ್ರನ ಕೊಲ್ಲುವ ಮಗ ಬೇಕು ಅಂತ ಹೇಳ್ಬೇಕಿತ್ತು. ಅವ್ರೇನ್ ಹೇಳಿದ್ರು, ಇಂದ್ರನು ಅಂತ ಹೇಳ್ಬೇಕು, ಇಂದ್ರನು ಕೊಲ್ಲುವ ಮಗ ಬೇಕು ಅಂತ ಹೇಳ್ಬೇಕು. ಏನಾಯ್ತು ಈಗ? ಅರ್ಥ ವ್ಯತ್ಯಾಸ ಆಯ್ತಾ? ಇಂದ್ರನ ಕೊಲ್ಲುವ ಮಗ ಬೇಕು ಅಂತ ಹೇಳುವ ಬದಲಿಗೆ ಇಂದ್ರನು ಕೊಲ್ಲುವ ಮಗ ಬೇಕು ಅಂತ ಹೇಳ್ಬಿಟ್ಟು ಅವಾಗ ಏನಾಗ್ತದೆ? ಯಾರನ್ನು ಕೊಲ್ಲುದಾಗ್ತದೆ? ಇಂದ್ರನೇ ಅವನನ್ನು ಕೊಲ್ಲುದಾಗ್ತದಲ್ವಾ? ಇಂದ್ರನ ಕೊಲ್ಲುವ ಅಂತ ಹೇಳಿದ್ರೆ ಇಂದ್ರನನ್ನು ಕೊಲ್ಲುವ ಅಂತ ಆಯ್ತು. ಅದರ ಬದಲಿಗೆ ಅವರು ಹೇಳಿದ್ರು, ಇಂದ್ರನು ಕೊಲ್ಲುವ ಅಂತ ಹೇಳಿದ್ರು. ಅಂದ್ರೆ ಇಂದ್ರನೇ ಬಂದು ಕೊಲ್ಲುವ ಹಾಗೆ ಮಗ ಹುಟ್ಟಿದ. ಅದು ಅವ್ರಿಗೆ ಗೊತ್ತಾಗ್ಲಿಲ್ಲ, ಮಂತ್ರ ಹೇಳೋ ಗಡಿಬಿಡಿಗೆ ಗೊತ್ತಾಗ್ಲಿಲ್ಲ. ಮಗು ಹುಟ್ಟಿದ ಅಲ್ವಾ? ಮಗ ಹುಟ್ಟಿದ ಮೇಲೆ ಅವನು ಏನು ದೊಡ್ಡದಾಗಿ ಬೆಳೆದ, ಬಲಶಾಲಿ, ಗಟ್ಟಿಗ. ಅವನು ಒಂದು ಪೆಟ್ಟು ಕೊಟ್ರೆ ಅಲ್ಲಿ ಎದುರಿದ್ದವರು ಸತ್ಯ ಹೋಗ್ತಾ ಇದ್ರು, ಅಂತಹ ದೊಡ್ಡ ಬಲಶಾಲಿಯಾಗಿ ಬೆಳೆದ. ಅವನು ಬಲಶಾಲಿಯಾಗಿ ಬೆಳೀತಾ ಇದ್ದಾಗ ಈ ಇಂದ್ರನಿಗೆ ಗೊತ್ತಿದ್ದ ವಿಷಯ, ಇವನು ನನ್ನನ್ನು ಕೊಲ್ಲಿಗಂತಲೇ ಒಬ್ಬ ಮಗನನ್ನ ಬೇಡಿ ಪಡೆದಿದ್ದಾನೆ, ಆದ್ರೆ ಅಲ್ಲಿ ಮಂತ್ರ ಸ್ವಲ್ಪ ವ್ಯತ್ಯಾಸ ಆಗಿ ಈ ತರ ಆಗಿದೆ ಅಂತ ಇಂದ್ರನಿಗೆ ಗೊತ್ತಿತ್ತು. ಇಂದ್ರ ಬಂದ ವೃತ್ರನ ಹತ್ರ ದೋಸ್ತಿ ಮಾಡಿದ, ನಾನು ನೀನು ದೋಸ್ತಿ ಅಂತ ಹೇಳಿದ. ವೃತ್ರ ಏನಂದ್ಕೊಂಡ,
ಇಂದ್ರ ದೇವರಲ್ವಾ, ದೇವರೇ ಬಂದು ನನ್ನ ಹತ್ರ ದೋಸ್ತಿ ಮಾಡ್ತಾರೆ ಅಂತ ಹೇಳಿದ್ರೆ ನಾನು ಕೂಡ ಅವರು ದೋಸ್ತಿ ಮಾಡೋದು ತಪ್ಪಲ್ಲ ಅಲ್ವಾ? ಹಾಗೆ ಅಂತ ಹೇಳ್ಕೊಂಡು ಇಬ್ರು ಒಳ್ಳೆಯ ಗೆಳೆಯರಾದ್ರು, ಸ್ನೇಹಿತರಾದ್ರು. ಎಲ್ಲಿ ಹೋದ್ರು ಕೂಡ ಇಂದ್ರ ಮತ್ತೆ ವೃತ್ರ ಒಟ್ಟಿಗೆ ಹೋಗ್ತಾ ಇದ್ರು, ಒಟ್ಟಿಗೆ ಕೂತ್ಕೊಂಡು ತಿಂತಾ ಇದ್ರು, ದೋಸೆ ತಿಂತಾ ಇದ್ರು, ಒಟ್ಟಿಗೆ ಮಲಗ್ತಾ ಇದ್ರು, ಒಟ್ಟಿಗೆ ಸಂಚಾರ ಹೋಗ್ತಾ ಇದ್ರು, ಒಟ್ಟಿಗೆ ಮಾತಾಡ್ತಾ ಇದ್ರು, ಎಲ್ಲವನ್ನೂ ಕೂಡ ಒಟ್ಟಿಗೆ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಏನಾಯ್ತು, ಒಂದು ಸಲ ಯಾವುದೋ ಒಂದು ಸಂದರ್ಭದಲ್ಲಿ ಇಂದ್ರ ಹೇಳಿದ, ನೋಡು ನಾನು ನಿನ್ನನ್ನು ಯಾವತ್ತೂ ಕೊಲ್ಲುವುದಿಲ್ಲ. ಅದಕ್ಕೆ ಏನು ಪ್ರಮಾಣ ಏನು ಅಂತ ಕೇಳಿದ ವೃತ್ರ. ನೋಡಪ್ಪ, ನಾನು ನಿನ್ನ ಹಗಲು ಕೊಲ್ಲುವುದಿಲ್ಲ, ರಾತ್ರಿ ಕೊಲ್ಲುವುದಿಲ್ಲ. ಅಲ್ಲಿಗೆಲ್ಲ ಏನಾಯ್ತು, ಯಾವತ್ತೂ ಕೊಲ್ಲುವುದಿಲ್ಲ ಅಂತ ಆಯ್ತಾ? ಹಗಲೂ ಕೊಲ್ಲುವುದಿಲ್ಲ, ರಾತ್ರಿಯೂ ಕೊಲ್ಲುವುದಿಲ್ಲ, ಆಮೇಲೆ ಬೆಂಕಿಯಿಂದಲೂ ಕೊಲ್ಲುವುದಿಲ್ಲ, ಕಲ್ಲಿನಿಂದಲೂ ಕೊಲ್ಲುವುದಿಲ್ಲ, ಆಮೇಲೆ ಯಾವುದೇ ಆಯುಧದಿಂದಲೂ ಕೊಲ್ಲುವುದಿಲ್ಲ. ಯಾಕೆ ಎಲ್ಲರಿಗೆ ಹೆದರಿಕೆ ಏನು, ಇಂದ್ರ ಹತ್ರ ಏನಿದೆ, ಬಿಲ್ಲು ಬಾಣ ಇದೆಯಾ, ಮತ್ತೇನಿದೆ, ವಜ್ರಾಯುಧ ಅಲ್ವಾ? ಆ ವಜ್ರಾಯುಧವನ್ನು ಇಟ್ಕೊಂಡು ಅವ್ನು ಯಾರನ್ನು ಬೇಕಾದ್ರೂ ಸಾಯಿಸ್ಬೋದು. ಅದಕ್ಕೆ ಇಂದ್ರ ಏನ್ ಹೇಳಿದ, ನಾನು ಯಾವ ಆಯುಧದಿಂದಲೂ ನಿನ್ನನ್ನು ಕೊಲ್ಲುವುದಿಲ್ಲ. ಅಲ್ಲಿಗೆ ಆಯ್ತಾ, ನಿನ್ನನ್ನು ಕೊಲ್ಲುವುದೇ ಇಲ್ಲ ಅಂತ ಗ್ಯಾರಂಟಿ ಆಯ್ತಲ್ಲ. ಹಗಲೂ ನಿನ್ನನ್ನು ಕೊಲ್ಲುವುದಿಲ್ಲ, ರಾತ್ರಿಯೂ ಕೊಲ್ಲುವುದಿಲ್ಲ, ಕಲ್ಲಿಂದಲೂ ಕೊಲ್ಲುವುದಿಲ್ಲ, ಬೆಂಕಿಯಿಂದಲೂ ಕೊಲ್ಲುವುದಿಲ್ಲ, ಆಯುಧಗಳಿಂದಲೂ ಕೊಲ್ಲುವುದಿಲ್ಲ, ಯಾವುದರಿಂದಲೂ ನಿನ್ನನ್ನು ಸಾಯಿಸುವುದಿಲ್ಲ ಅಂತ ಆಯ್ತಲ್ಲ. ಆವಾಗ ವೃತ್ರನಿಗೆ ನಂಬಿಕೆ ಬಂತು, ಇವನು ಇಷ್ಟೆಲ್ಲ ಹೇಳಬೇಕಾದ್ರೆ ಸರಿ ಇರ್ಬೋದು, ಇವನು ಒಳ್ಳೆಯ ಸ್ನೇಹಿತ ಆಗ್ಬೋದು ಅಂತ ವೃತ್ರನಿಗೆ ನಂಬಿಕೆ ಬಂತು. ಹಾಗೆ ಅವರಿಬ್ಬರು ಒಂದು ಸಲ ಸಮುದ್ರದ ದಂಡೆ ಹತ್ರ ಹೋಗ್ತಾ ಇದ್ರು, ಸಮುದ್ರದ ಹತ್ರ ತಿರುಗಾಡ್ಲಿಕ್ಕೆ ಹೋಗ್ತಾ ಇದ್ರು. ಹೋಗುವಾಗ ಅಲ್ಲಿ ಏನಾಗಿದೆ, ನೀರು ಅಪ್ಪಳಿಸಿ ನೊರೆಗಳು ಬಂದಿದ್ದಾವೆ. ಸಮುದ್ರದ ಪಕ್ಕದಲ್ಲಿ ನೊರೆಗಳು ಬರ್ತಾವೆ, ಒಬ್ಬರ ಆದಾಗ ತೆರೆಗಳು ಬಂದು ಬಡಿತಾವೆ ಕಲ್ಲುಗಳಿಗೆ ಬಡಿದದ್ದು ಒಳ್ಳೆ ನೊರೆ ಆಗಿ ಅಲ್ಲಿ ಕಾಣಿಸ್ತದೆ. ವೃತ್ರ ಹೇಳಿದ, ನೋಡಪ್ಪ ಒಳ್ಳೆ ನೊರೆ, ನೀರಿನ ನೊರೆ ಬಂದಿದೆ. ಇವನು ಹೇಳಿದ, ಇಂದ್ರ ಹೌದು, ಇದು ನೀರಿನ ನೊರೆ ತುಂಬಾ ಸಾಫ್ಟ್, ಇದು ತುಂಬಾ ಮೃದುವಾಗಿರ್ತದೆ. ಆವಾಗ ವೃತ್ರ ಹೇಳಿದ, ಈ ನೊರೆಯನ್ನು ಇಟ್ಕೊಂಡು ಯಾರನ್ನಾದ್ರೂ ಹೊಡೆದು ಕೊಲ್ಲಿಕ್ಕೆ ಸಾಧ್ಯ ಇದೆಯಾ? ಈ ನೊರೆಯನ್ನ ಯಾರ ಮೇಲಾದ್ರೂ ಹಾಕಿ ಕೊಲ್ಲಿಕ್ಕೆ ಸಾಧ್ಯ ಉಂಟಾ? ಆವಾಗ ಇಂದ್ರನಿಗೆ ನೆನಪಾಯಿತು. ಅವನು ಹೇಳಿದ, ಬಲಿಷ್ಠನಾಗಿದ್ರೆ ಸಾಧ್ಯ ಉಂಟು. ಯಾರಾದ್ರೂ ಬಲಿಷ್ಠನಾಗಿದ್ರೆ ಅವನು ಯಾವುದರಿಂದ ಬೇಕಾದ್ರೂ ಕೊಲ್ಲಿಕ್ಕೆ ಸಾಧ್ಯ ಉಂಟು. ಈಗ ಏನು ವೃತ್ರನಿಗೆ ಎಚ್ಚರಿಕೆ ಆಗ್ಬೇಕಾಗಿತ್ತು. ಇಂದ್ರ ಇಷ್ಟೆಲ್ಲ ಸೂಕ್ಷ್ಮವಾಗಿ ಮಾತಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ವೃತ್ರ ತುಂಬಾ ಜಾಗೃತೆಯಿಂದ ಮಾತಾಡ್ಬೇಕಾಗಿತ್ತು. ಅವನೇನ್ ಹೇಳಿದ, ಹಾಗಾದ್ರೆ ನಿನಗೆ ಏನಾದ್ರೂ ನನ್ನನ್ನು ಈ ನೊರೆಯಿಂದ ಕೊಲ್ಲಿಕ್ಕೆ ಸಾಧ್ಯ ಉಂಟಾ ಅಂತ ಒಂದು ಸವಾಲೆ ಹಾಕಿಬಿಟ್ಟ. ಯಾರು? ವೃತ್ರ. ಯಾರಿಗೆ? ಇಂದ್ರನಿಗೆ. ಯಾವುದರಿಂದ ಕೊಲ್ಲಬಹುದು ಅಂತ ಕೇಳಿದವನು, ಈ ನೊರೆಯಿಂದ ನೀನೇನಾದ್ರೂ ನನ್ನನ್ನು ಕೊಲ್ಲಿಕ್ಕೆ ಸಾಧ್ಯ ಉಂಟಾ ಅಂತ ಕೇಳಿದ. ಆವಾಗ ಇಂದ್ರ ಏನ್ ಮಾಡಿದ, ಗುಟ್ಟಲ್ಲಿ ಒಂದು ಮಂತ್ರ ಹೇಳಿದ. ಆ ಮಂತ್ರ ಹೇಗಿತ್ತು ಅಂತ ಹೇಳಿದ್ರೆ, ವಜ್ರಾಯುಧದ ಅಷ್ಟೂ ಶಕ್ತಿ ಯಾವುದಕ್ಕೆ ಬರಬೇಕು? ಈ ನೊರೆಗೆ ಬರಬೇಕು. ವಜ್ರಾಯುಧದ ಅಷ್ಟೂ ಶಕ್ತಿಯನ್ನ ನೊರೆಗೆ ಆವಾಹನೆ ಮಾಡಿ ಏನ್ ಮಾಡಿದ, ಆ ನೊರೆಯನ್ನ ತೆಗೆದು ಇವನ ಮೇಲೆ ಹಾಕಿದ, ವೃತ್ರನ ಮೇಲೆ ಹಾಕಿದ. ಆವಾಗ ವೃತ್ರ ಸತ್ತು. ಅವನು ಆಣೆ ಕೊಟ್ಟಿದ್ದಾನೆ ಇಲ್ವ, ಆಣೆ ಮಾಡಿದ್ದಾನೆ ಇಲ್ವ, ನಾನಿನ್ನು ಹಗಲು ಕೊಲ್ಲುವುದಿಲ್ಲ, ರಾತ್ರಿ ಕೊಲ್ಲುವುದಿಲ್ಲ. ಆವಾಗ ಸಮಯ ಯಾವುದು? ಸಂಜೆ. ಹಗಲು ಅಲ್ಲ, ರಾತ್ರಿಯೂ ಅಲ್ಲ. ಆಮೇಲೆ ನಾನಿನ್ನ ಕಲ್ಲಿನಿಂದಲೂ ಕೊಲ್ಲುವುದಿಲ್ಲ, ಬೆಂಕಿಯಿಂದಲೂ ಕೊಲ್ಲುವುದಿಲ್ಲ. ಎರಡೂ ಬರಲಿಲ್ಲ ಅಲ್ಲಿ ಅಲ್ವಾ? ಕಲ್ಲು ಇಲ್ಲ, ಬೆಂಕಿಯೂ ಇಲ್ಲ. ಮುಳುಗಿಸ್ಬೋದಿತ್ತು. ಆವಾಗ ಅವನು ಎದ್ದು ಬರ್ತಾನೆ ವೃತ್ರ ಅಲ್ವಾ? ಅಂದ್ರೆ ವೃತ್ರನೇ ಕೇಳಿದ್ದು, ನೀನು ಈ ನೊರೆಯಿಂದ ನನ್ನನ್ನು ಕೊಲ್ಲಿಕ್ಕೆ ಸಾಧ್ಯವಂತ ಅವನೇ ಪ್ರಸ್ತಾಪವನ್ನು ಮಾಡಿದ್ದು. ಆಮೇಲೆ ಯಾವುದೇ ಆಯುಧದಿಂದ ಕೊಲ್ಲುವುದಿಲ್ಲ. ಅದು ಆಯುಧವ ನೊರೆ ಅಲ್ಲ. ಆದ್ರೆ ಆ ನೊರೆಗೆ ಆಯುಧದ ಎಲ್ಲ ಶಕ್ತಿಯನ್ನು ಆವಾಹನೆ ಮಾಡಿ ಏನ್ ಮಾಡಿದ, ವೃತ್ರನ ಮೇಲೆ ಹಾಕಿದ. ಆವಾಗ ವೃತ್ರ ಸತ್ತ. ಅದಕ್ಕೆ ಹೇಳುದು, ಯಾವತ್ತೂ ಕೂಡ ನಂಬಬಾರದು. ಕೆಲವರು ಒಳ್ಳೊಳ್ಳೆ ಆಣೆಗಳನ್ನು ಹಾಕ್ತಾರೆ. ಈಗ ನೀನು ಆಣೆ ಹಾಕ್ತಾ ಇದೀಯ, ಯಾರು? ಕಾಗೆ. ಲಘುಪತನಕ್ಕೆ ಆಣೆ ಹಾಕ್ತಾ ಇದ್ದಾನೆ, ನಾನು ನಿನ್ನನ್ನ ಫ್ರೆಂಡ್ ಆಗಿ ತಗೊಳ್ತೇನೆ ಅಂತ ಆಣೆ ಹಾಕ್ತಾ ಇದ್ದಾನೆ. ಆದ್ರೂ ಕೂಡ ನಿನ್ನನ್ನು ನಂಬುವ ಹಾಗಿಲ್ಲ ಅಂತ ಹೇಳಿ ಈ ಇಲಿ ಹೇಳ್ತಾನೇ ಇದೆ. ಹೀಗೆಲ್ಲ ಆದ್ಮೇಲೆ ಅವರಿಬ್ಬರು ಕೊನೆಗೆ ಒಳ್ಳೆಯ ದೋಸ್ತಿಗಳಾದ್ರು. ಒಳ್ಳೆಯ ದೋಸ್ತಿಗಳಾಗಿ ಅವರು ಬಹಳ ಚೆನ್ನಾಗಿದ್ದಾಗ ಒಂದು ಸಲ ಏನಾಯ್ತು, ಈ ಲಘುಪತನಕ ಕಾಗೆ ಅದು ಒಂದು ದಿವಸ ತುಂಬಾ ಬೇಜಾರಲ್ಲಿ ಬಂತು. ದಿನ ಬರ್ತಾ ಇತ್ತು ಹಿರಣ್ಯಕನ ಹತ್ರ. ಒಂದು ದಿವಸ ಬಹಳ ಬೇಜಾರು ಮಾಡ್ಕೊಂಡು ಬಂತು. ಆವಾಗ ಹಿರಣ್ಯಕ್ಕೆ ಕೇಳಿದ, ಏನ್ ನಿಮಗೆ ಬೇಜಾರು ಏನು? ಅದಕ್ಕೆ ಇವನು ಹೇಳಿದ, ನೋಡಪ್ಪ ನನಗೆ ಇವತ್ತು ಏನಾಯ್ತು, ನನ್ನನ್ನು ಯಾರೋ ಒಬ್ರು ಬಲೆಯಲ್ಲಿ ಹಾಕಿಬಿಟ್ರು. ನಾನು ದಿನನಿತ್ಯ ನೋಡ್ತಾ ಇರ್ತೇನೆ, ಹೀಗೆ ಯಾರೋ ಒಬ್ರು ಬಲೆ ಹಾಕ್ತಾರೆ. ಒಂದಷ್ಟು ಪ್ರಾಣಿಗಳು ಬರ್ತವೆ, ಪಕ್ಷಿಗಳು ಬರ್ತವೆ, ಅವರೆಲ್ಲ ಸಿಕ್ಕಾಕೊಡ್ತಾರೆ, ನರಳ್ತಾರೆ, ಸಾಯ್ತಾರೆ, ಬೇಟೆಗಾರರು ಅವ್ರನ್ನ ಹಿಡ್ಕೊಂಡು ಹೋಗ್ತಾರೆ. ಹೀಗೆಲ್ಲ ಪ್ರತಿನಿತ್ಯ ನಾನು ದುಃಖದ ಸಂಗತಿಗಳನ್ನು ನೋಡ್ತಾ ಇರ್ತೇನೆ. ಇವತ್ತು ಏನಾಯ್ತು, ನಾನೇ ಒಂದು ಬಲೆಯಲ್ಲಿ ಸಿಕ್ಕಾಕೊಂಡೆ.
ಆ ಬಲೆಯಿಂದ ಬಹಳ ಕಷ್ಟಪಟ್ಟು ಬಿಡಿಸ್ಕೊಂಡು ಬಂದೆ. ಹಾಗೆ ನನಗೆ ಇವತ್ತು ಬದುಕುವುದೇ ಬೇಡ ಅಂತ ಆಗಿಬಿಟ್ಟಿದೆ, ಸಾಯೋಣ ಅಂತ ಅನಿಸ್ಬಿಟ್ಟಿದೆ ಅಂತ ಯಾರು ಹೇಳಿದ? ಲಘುಪತನಕ ಹೇಳಿದ. ಆವಾಗ ಹಿರಣ್ಯಕ ಅವನಿಗೆ ಸಮಾಧಾನ ಮಾಡಿದ, ಹಾಗೆಲ್ಲ ನೀನು ಮಾತಾಡಬಾರ್ದಪ್ಪ, ನಮ್ಮ ಆಯುಷ್ಯ ಎಷ್ಟಿದೆಯೋ ಅಷ್ಟು ಪೂರ್ಣ ಆಯುಷ್ಯ ನಾವು ಬದುಕಿ ಹೋಗ್ಬೇಕು. ಹೀಗೆ ನೀನು ಯಾವುದೋ ಒಂದು ಸಣ್ಣ ಸಂಗತಿ ಬಂತು ಅಂತ ಹೇಳಿ ನೀನು ಸಾಯ್ಲಿಕ್ಕೆ ಹೋಗ್ಬಾರ್ದು ಅಂತ ಹೇಳಿ ಈ ಲಘುಪತನ ಯಾರು ಹಿರಣ್ಯಕ ಅವನಿಗೆ ಸಮಾಧಾನ ಹೇಳಿದ. ಆವಾಗ ಇವನು ಹೇಳಿದ, ಯಾರು ಲಘುಪತನಕ ಹೇಳಿದ, ನನಗೆ ಒಬ್ಬ ಫ್ರೆಂಡ್ ಇದ್ದಾನೆ, ದೂರದಲ್ಲಿ ಒಂದು ಒಳ್ಳೆಯ ಕೆರೆ ಇದೆ, ಅಲ್ಲಿ ಒಬ್ಬ ನನ್ನ ಫ್ರೆಂಡ್ ಇದ್ದಾನೆ, ಆ ಫ್ರೆಂಡ್ ಹತ್ರ ಹೋಗುವ, ಸ್ವಲ್ಪ ದಿನ ಅಲ್ಲಿದ್ದು ಸ್ವಲ್ಪ ನಮಗೆ ಪರಿಸರ ಬದಲಾವಣೆ ಆದಾಗ ಸ್ವಲ್ಪ ಮನಸ್ಸಿಗೆ ಖುಷಿ ಆಗ್ತದೆ, ಅಲ್ಲಿ ಹೋಗಿ ಇದ್ಕೊಂಡು ಬರೋಣ ಅಂತ ಹೇಳಿ ಕಾಗೆ ಹೇಳಿತು. ಆವಾಗ ಹಿರಣ್ಯಕ ಅವನು ಹೇಳಿದ, ಹೌದು ನನಗೂ ಸುಮಾರು ದುಃಖ ಎಲ್ಲ ಇದೆ, ಒಳಗಡೆ ಇದೆ ದುಃಖ, ನಾನು ಇವತ್ತು ಇಷ್ಟು ದಿನ ಹೇಳ್ಕೊಂಡಿರ್ಲಿಲ್ಲ ಅಷ್ಟೇ, ನನಗೂ ಸ್ವಲ್ಪ ಬೇರೆ ವಾತಾವರಣ ಬೇಕು ಅಂತಾಗಿದೆ, ಬೇರೆ ಸ್ನೇಹಿತರು ಬೇಕು ಅಂತಾಗಿದೆ, ನೀನು ಹೇಳುವ ಕಡೆಗೆ ನಾವು ಹೋಗಿ ಬರುವ ಅಂತ ಹೇಳಿ ಈ ಇಲಿ ಕೂಡ ಹೇಳಿತು. ಹೌದಾ, ನಿನ್ನ ದುಃಖ ಏನು ಅಂತ ಕೇಳಿದ. ನಾನು ಅದನ್ನು ಇಲ್ಲಿ ಹೇಳುವುದಿಲ್ಲ, ನಾವು ಅಲ್ಲಿ ಹೋದ ಮೇಲೆ ಹೇಳೋಣ ಅಂತ ಹೇಳಿ ಆ ಇಲಿ ಹೇಳಿತು. ಹಾಗೆ ಇಬ್ರು, ಕಾಗೆ ಮತ್ತೆ ಇಲಿ ಇಬ್ರು ಸೇರ್ಕೊಂಡು ಅವರು ಒಂದು ದೂರದ ಊರಿಗೆ ಹೋದರು. ಆ ದೂರದ ಊರಿಗೆ ಹೋಗಿ ಅಲ್ಲಿ ಒಂದು ಕೊಳ ಇತ್ತು. ಆ ಕೊಳದಲ್ಲಿ ಏನಿತ್ತು? ಒಂದು ಆಮೆ ಇತ್ತು. ಆ ಆಮೆಯ ಹತ್ರ ಇವರಿಬ್ರು ಹೋಗಿ ಏನು, ನಾವಿಲ್ಲಿಗೆ ಬಂದಿದ್ದೇವೆ ಅಂತ ತಿಳಿಸಿದ್ರು. ಇನ್ನು ಆಮೆಯ ಆ ಒಂದು ಜಗತ್ತಿನಲ್ಲಿ, ಆ ಒಂದು ಕಾಡಿನಲ್ಲಿ ಏನಾಗ್ತದೆ, ಅವರವರ ಮಧ್ಯದಲ್ಲಿ ಏನೇನು ಆಗ್ತದೆ, ಯಾರೆಲ್ಲ ಫ್ರೆಂಡ್ಸ್ ಆಗ್ತಾರೆ, ಯಾರೆಲ್ಲ ದುಷ್ಟರಾಗ್ತಾರೆ, ಯಾರೆಲ್ಲ ಶತ್ರುಗಳಾಗ್ತಾರೆ, ಇದನ್ನು ನಾವು ಮುಂದಿನ ಭಾಗದಲ್ಲಿ